ಪ್ರಾರ್ಥಿಸುವವಳಾಗಿದ್ದೇನೆ ನನ್ನ ತಂದೆಯೇ. ಆಮೆನ್ ಆಮೆನ್. ಹಲ್ಲೆಲೂಯಾ. ನಮ್ಮ ಸತ್ಯವೇದದ ಎಫೆಸದವರಿಗೆ ಬರೆದ ಪತ್ರಿಕೆ, ನಮ್ಮ ಸತ್ಯವೇದದ ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ರಿಂದ 13ನೇ ವಾಕ್ಯದವರೆಗೆ. ದೇವರು ನಮ್ಮ ಕರ್ತನಾದ 10ರಿಂದ 13ನೇ ವಾಕ್ಯದವರೆಗೆ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಅಪೊಸ್ತಲ ಪೌಲನು ಎಫೆಸಿಯ ಸಭೆಗೆ ಬರೆಯುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಸಭೆ, ಎಫೆಸಿಯನ್ಸ್ ಏನದೊಂದು ಸಭೆ, ಈ ಸಭೆಗೆ ಬರೆಯುವಾಗ ಅವನು ಹೇಳ್ತಾನೆ, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಯೇಸುವಿನ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ. ಹಲ್ಲೆಲೂಯಾ. ಏನ್ ಮಾಡಿದಾನಂತ ಹೇಳ್ತಾರೆ, ದೇವರು ಅನಾದಿ ಸಂಕಲ್ಪ, ಒಂದು ಸಂಕಲ್ಪ ಮಾಡಿದ್ದಾನೆ. ಪ್ರೈಸ್ ಗಾಡ್. ನಾವು ನೋಡ್ತೇವೆ, ಭೂಮಿ ಆಕಾಶಗಳನ್ನು ದೇವರು ಸೃಷ್ಟಿ ಮಾಡಿ 7ನೇ ದಿವಸ ಮನುಷ್ಯನನ್ನು ಸೃಷ್ಟಿ ಮಾಡಿ ಅವನಿಗೆ ತನ್ನ ಜೀವ ಶ್ವಾಸವನ್ನು ಊದಿ ಅವನು ದೇವರ ಹಾಗೆ ಬದುಕುವ ಪ್ರಾಣಿಯಾದನು. ಅವನು ಈ ಲೋಕದ ಎಲ್ಲ ಅಥಾರಿಟಿ ಹೊಂದಿದ್ದ. ಹೌದಲ್ವಾ? ನಿಮಗೆ ಗೊತ್ತಾ? ದೇವರು ಮನುಷ್ಯನನ್ನು ಸೃಷ್ಟಿ ಮಾಡುವಾಗ ಅವನಿಗೆ ಪವರ್ಲೆಸ್ ಆಗಿ ಮಾಡಲಿಲ್ಲ, ಪವರ್ಫುಲ್ ಆಗಿ ಮಾಡಿದ. ಪ್ರೈಸ್ ಗಾಡ್. ಹೇಗೆಂದ್ರೆ ತನ್ನ ಜೀವ ಶ್ವಾಸವನ್ನು ಊದಿ ಅವನು ಬದುಕುವ ಪ್ರಾಣಿಯಾಗಿ ಅವನು ಮಹಿಮೆಯ ಶರೀರದಲ್ಲಿದ್ದ. ಯಾವ ಶರೀರ? ದ ಬಾಡಿ ಆಫ್ ದ ಗ್ಲೋರಿ. ಅಲ್ಲಿ ಅಂದ್ರೆ ಮಹಿಮೆಯ ಶರೀರದಲ್ಲಿ ಆತನು ಜೀವಿಸ್ತಿದ್ದ. ಯಾಕೆ ಮಹಿಮೆಯ ಶರೀರದಲ್ಲಿ ಅವನು ಜೀವಿಸ್ತಿದ್ದ ಅಂತ ಹೇಳಿದ್ರೆ, ದೇವರ ಮೇಲೆ ಯಾವ ಮಹಿಮೆ ಇತ್ತು ಅದೇ ಮಹಿಮೆಯಲ್ಲಿ ಜೀವಿಸ್ತಿದ್ದ. ಒಂದು ವೇಳೆ ಮೋಶೆ ಕೇಳ್ತಾನೆ, ದೇವರೇ ನಾನು ನಿನ್ನೊಟ್ಟಿಗೆ ಏನ್ ಮಾಡ್ತೀನಿ, ನಿನ್ನನ್ನು ನೋಡ್ತೀನಿ. ದೇವರು ಹೇಳ್ತಾರ, ಆಯ್ತು ನೋಡ್ಬಹುದು, ಬಾ ಈಗ ಬರ್ತೀನಿ, ನಾನು ಕಾಪಿ ಕುಡಿಯೋಣ ಇಬ್ಬರು ಅಂತ ಹೇಳಿದ್ರ? ಮತ್ತೆ ನೀನು ಬಂಡೆಯ ಬಿರುಕಿನಲ್ಲಿ ಏನ್ ಮಾಡು, ಸಂಧಿಯಲ್ಲಿ ನಿಂತ್ಕೊಂಡು ನಾನು ಹೋಗ್ತೀನಿ, ಹಿಂಭಾಗವನ್ನು ಮಾತ್ರ ನೀನು ನೋಡ್ಬೋದು ಹೊರತು ನೀನು ಮುಂಭಾಗ ನೋಡ್ಲಿಕ್ಕೆ ಆಗಲ್ಲ. ಆದ್ರೆ ಮೋಶೆ ದೇವರಿಗೆ ಮಾತಾಡಿದ ಹೇಗೆ? ಬೆಂಕಿಯ ಮೂಲಕವಾಗಿ, ಆತನ ತೇಜಸ್ಸಿನ ಮೂಲಕವಾಗಿ, ಪ್ರಸನ್ನತೆಯ ಮೂಲಕವಾಗಿ. ಇಸ್ರಾಯೇಲಿಗೆ ದೇವರು ಪ್ರಕಟವಾದದ್ದು ಹೇಗೆ? ಅಗ್ನಿಸ್ತಂಭ ಮೂಲಕವಾಗಿ, ಮೇಘಸ್ತಂಭ ಮೂಲಕವಾಗಿ, ಶಕೀನ ಮಹಿಮೆ ಇಳುವುದರ ಮೂಲಕವಾಗಿ ಪ್ರಕಟವಾದ. ಹೌದಲ್ವಾ? ಯಾರು ಲೈವ್ ಆಗಿ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಗಮನಿಸಿ, ಅದೇ ತಂದೆಯಾದ ದೇವರು ಸಂಜೆಯ ತಂಗಾಳಿಯಲ್ಲಿ ಆದಾಮನೊಟ್ಟಿಗೆ ಮಾತನಾಡುತ್ತಿದ್ದನು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಹೇಗೆ ಆತನೊಂದಿಗೆ ನಡ್ಕೊಂಡು ಆತನೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯ ಅಂದ್ರೆ ಅವನು ಕೂಡ ದೇವರ ಮಹಿಮೆಯಲ್ಲಿದ್ದ. ಹಲ್ಲೆಲೂಯಾ. ದೇವರು ಸೃಷ್ಟಿ ಮಾಡುವಾಗ ಮನುಷ್ಯನನ್ನು ಯಾವುದೇ ಒಂದು ವೀಕ್ನೆಸ್ ಆಗಿ, ರೋಗಿಯಾಗಿ ಅಥವಾ ಪ್ರಾಬ್ಲಮ್ ಆಗಿ ಸೃಷ್ಟಿ ಮಾಡಲಿಲ್ಲ. ಸಮಸ್ಯೆಗಳು, ಸನ್ನಿವೇಶಗಳು ಆ ರೀತಿಯಾಗಿ ಸೃಷ್ಟಿ ಮಾಡಲ್ಪಟ್ವಿ. ಒಂದು ವೇಳೆ ಒಂದು ಗರ್ಭ ಧರಿಸಿದಂತ ಸ್ತ್ರೀ ಅಂಗವಿಕಲ ಮಗುವನ್ನು ಹೆರುವಾಗ ಅನೇಕ ಬಾರಿ ಆ ತಾಯಿ ಕೆಲವರು ಹೇಳಿದುಂಟು, ಅಯ್ಯೋ ಇಂಥ ವಿಕಲ ಮಗುವನ್ನು ದೇವರು ಕೊಟ್ಟರು ಅಂತ. ದೇವರು ಕೊಟ್ಟದಲ್ಲ, ಈ ಲೋಕದಲ್ಲಿರುವಂಥ ವ್ಯವಸ್ಥೆಗಳು ಅಥವಾ ತಿಂದಂಥ ವಿಷಯಗಳು ಅಥವಾ ಪಾರಂಪರೆಗೆ ಬಂದಿರುವಂಥ ಕಾರ್ಯಗಳು ಅಥವಾ ಯಾವುದೋ ಒಂದು ತೊಂದರೆಗಳು ದೇಹದಲ್ಲಿ ಅಥವಾ ಜೀವಿತದಲ್ಲಿ ಆದಂತ ನಿಮಿತ್ತವಾಗಿ ಅದೊಂದು ಏನಾಗಿ ಪ್ರಾಸೆಸ್ ಆಗಿ ಕೆಲಸ ಮಾಡ್ತಾರೆ ಹೊರತು ದೇವರು ಇಂಥದೇ ಮಗು ಹುಟ್ಲಿ, ಈ ರೀತಿ ಆಗಾಗ್ಲಿ ಎಂಬುದಾಗಿ ದೇವರು ಯಾವತ್ತೂ ಬಯಸಲ್ಲ. ಪಕ್ಕದವರಿಗೆ ಹೇಳ್ರಿ, ನಮ್ಮ ದೇವರು ಒಳ್ಳೆಯವನೇ. ಹಲ್ಲೆಲೂಯಾ. ಯಾವತ್ತೂ ಕೂಡ ದೇವರು ನಮಗೆ ಇದನ್ನು ಮಾಡ್ತಾನೆ, ಕೆಟ್ಟದಕ್ಕೆ ಬರುವಾಗ, ತೊಂದರೆ ಬರುವಾಗ ದೇವರು ಮಾಡಿದೆ ಎಂಬುದಾಗಿ ಯಾವತ್ತು ಹೇಳ್ಬಾರ್ದು. ಬದಲಾಗಿ ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು. ಆಮೆನ್. ಹಲ್ಲೆಲೂಯಾ. ಪರಿಸ್ಥಿತಿಗಳು ಬರುವಾಗ ದೇವರು ಹಿಂಗೆ ಯಾಕೆ ಮಾಡಿದ್ರು, ಹಂಗೆ ಯಾಕೆ ಮಾಡಿದ್ರು, ನಾವೆಲ್ಲರೂ ಪ್ರಶ್ನೆ ಕೇಳುವುದುಂಟು, ಕೇಳಿದ್ದೇವೆ. ಹೌದಲ್ವಾ? ಅದೇ ದೇವರು ಯಾವುದಕ್ಕೂ ಕೆಟ್ಟತನಕ್ಕೆ ಕಾರಣಕರ್ತಲ್ಲ, ಒಳ್ಳೆಯವರು. ಆಮೆನ್. ನೋಡಿ, ಅನಾದಿ ಸಂಕಲ್ಪ ಅಂದ್ರೆ ದೇವರ ಅನಾದಿ ಸಂಕಲ್ಪ ಏನಾಗಿತ್ತಂದ್ರೆ ಪ್ರಾರಂಭದೇ ಕ್ರಿಸ್ತ ಯೇಸುವಿನಲ್ಲಿ ಆತನ ಏನ್ ಮಾಡಿದಂತೆ ಅನಾದಿ ಸಂಕಲ್ಪ ಮಾಡಿದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನ ಪರಲೋಕದ ರಾಜತ್ವಗಳಿಗೂ ಅಧಿಕಾರಗಳಿಗೂ ಕ್ರೈಸ್ತ ಸಭೆಯ ಮೂಲಕವಾಗಿ ಗೊತ್ತಾಗಬೇಕಂತೆ. ಪ್ರೈಸ್ ಗಾಡ್. ಅಪೊಸ್ತಲ ಪೌಲನು ಪತ್ರಿಕೆಯಲ್ಲಿ ಬರೀತಿದ್ದಾನೆ, ಈ ಲೋಕದಲ್ಲಿರುವಂತಹ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈ ಲೋಕದಲ್ಲಿ ಇರುವಂತಹ ಯಾವುದೇ ವ್ಯಕ್ತಿಗಳಿಗೂ ಅಲ್ಲಿಯ ದೇವರ ಸಭೆಯ ಮೂಲಕವಾಗಿಯೇ ಜ್ಞಾನವು ಪ್ರಕಟವಾಗಬೇಕು. ಯಾವುದಾದ್ರು ಉದಾಹರಣೆ ಇರಬಹುದಾ? ಸಭೆಯ ಮೂಲಕವಾಗಿ
ಲೋಕಕ್ಕೆ ಜ್ಞಾನ ಪ್ರಕಟವಾದಂತ ಯಾವ್ದಾದ್ರು ಇತಿಹಾಸ ಹೇಳ್ಬೋದಾ? ಬೈಬಲ್ ಹೇಳ್ತದೆ, ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಲೋಕದ ಜನರಿಗೆ, ಅಧಿಕಾರಿಗಳಿಗೆ, ಎಲ್ಲರಿಗೂ ಕೂಡ ತನ್ನ ಸಭೆಯ ಮೂಲಕವಾಗಿ ಜ್ಞಾನ ಪ್ರಕಟ ಮಾಡಿದ. ಸತ್ಯನದು? ಇದು ಬರೆಯುವಾಗ ಐನ್ಸ್ಟೀನ್ ಇದ್ರ, ಅಬ್ರಾಹಂ ಲಿಂಕನ್ ಇದ್ನ, ನ್ಯೂಟನ್ ಇದ್ನ? ಇವತ್ತು ರೇಡಿಯೋ ಕಂಡಿದ್ದವರು, ಬಲ್ಬು ಕಂಡಿದ್ದವರು, ನೀವು ಯಾವುದೇ ಒಂದು ವಿಷಯಗಳನ್ನು ಕಂಡಿದ್ದವರು ನೋಡಿ, ಅವರೆಲ್ಲರ ಹೆಸರು ಕ್ರೈಸ್ತರೆ. ಅವರೆಲ್ಲರೂ ಸಭೆಗೆ ಹೋಗುವವರೇ, ಅವರೆಲ್ಲರೂ ಸೇವೆ ಮಾಡಿದವರೇ, ಅವರೆಲ್ಲ ಉಜ್ಜೀವನ ಕೂಟವನ್ನು ನಡೆಸಿದವರು. ಏನಕ್ಕೆ ಅವರು ಬಲ್ಬು ಕಂಡಿಡ್ಲಿಕ್ಕೆ ಅದು ಈಸಿಯಾ? ಯಾರು ಹೇಳಿದ ಬಲ್ಬ್ ಹೀಗೆ ಕಂಡುಹಿಡಿಬೇಕು? ಆ ಜ್ಞಾನ ಯಾರಿಂದ ಪ್ರಕಟವಾದದ್ದು? ಕ್ರೈಸ್ತ ಸಭೆಯಲ್ಲಿರುವಂತಹ ಒಬ್ಬ ವ್ಯಕ್ತಿಗಳ ಮೂಲಕವಾಗಿ, ಒಂದು ಕುಟುಂಬದ ಮೂಲಕವಾಗಿ, ಒಂದು ಜನಾಂಗದ ಮೂಲಕವಾಗಿ ಪ್ರಕಟವಾಯಿತು. ನೀವು ಯಾವುದೇ ವಸ್ತುವನ್ನು ನೋಡ್ರಿ, ಈವನ್ ಪರ್ಸ್, ನೀವು ಯೂಸ್ ಮಾಡುವಂಥ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, ವಾಟ್ ಎವರ್ ಇಟ್ ಇಸ್, ನೀವು ಎಲ್ಲವನ್ನು ಹುಡುಕಿ ನೋಡಿ, ಎಲ್ಲ ಕ್ರೈಸ್ತರ ಸಭೆ. ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂಬುದಾಗಿ ಒಂದು ಸರಿ ನೀವು ಗಮನಿಸುವಾಗ ಎಲ್ಲರೂ ಕೂಡ ಸಭೆಯ ದೇವಜನರು ಅಥವಾ ಸಭಾ ಪಾಲಕರು, ಸಭೆಯ ಹಿರಿಯರು ಆಗಿದ್ದಾರೆ. ಪ್ರೈಸ್ ಗಾಡ್. ಅಬ್ರಾಹಂ ಲಿಂಕನ್ ಒಬ್ಬರು ಸೇವಕರು, ನ್ಯೂಟನ್ ಒಬ್ಬನು ವಿಶ್ವಾಸಿ. ಎಲ್ಲರೂ ನೋಡಿದ್ರೆ ಅವರು ಕ್ರೈಸ್ತ ಜನರು, ಕ್ರಿಸ್ತನ ಮಕ್ಕಳು. ಅವರೆಲ್ಲರೂ ಕೂಡ ಕಂಡಿದ್ದ ಎಲ್ಲ ಇತಿಹಾಸ ನೋಡಿ, ಏನೇ ಯೂಸ್ ಮಾಡಿ ಯಾರು ಕೂಡ ಕೇಳ್ಬೋದು ಓಪನ್ ಆಗಿ, ಇದನ್ನು ಕಂಡಿದ್ದವರು ಯಾರು? ಬೈಬಲ್ ಹೇಳ್ತದೆ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ಏನಾತನು ಸಂಕಲ್ಪ ಮಾಡಿದ ಎಂಬುದಾಗಿ ನಾವು ನೋಡುವುದಾದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಾಕ್ಯ ನಿಧಾನವಾಗಿ ಒಬ್ಬರು ನೋಡಿ. ಎಫೆಸ 1:11. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದ. ನೋಡಿ, ನಾವಿನ್ನು ಗಮನಿಸಿ, ಇದಲ್ಲದೆ ನಾವು ಆತನಲ್ಲಿ. ಆತನು ಯಾರು? ಯೇಸು ಕ್ರಿಸ್ತನು. ಅಲ್ಲೆಲ್ಲಾ ಇದಲ್ಲದೆ ನಾವು ಆತನಲ್ಲಿ ದೇವರ. ನೋಡಿ ಅಲ್ಲಿ ವಾಕ್ಯ ಹೇಳ್ತದೆ, ಆತನಲ್ಲಿ ಅಂದ್ರೆ ಯಾರು? ಯೇಸು ಕ್ರಿಸ್ತನಲ್ಲಿ. ದೇವರ ಅಂದ್ರೆ ತಂದೆಯಾದ ದೇವರಲ್ಲಿ. ಮತ್ತೆ ಸ್ವಕೀಯ ಪ್ರಜೆಯಾಗಿದ್ದೇವೆ. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ಗಮನಿಸಬೇಕು. ಆತನ ಮಹಿಮೆಯನ್ನು ಪ್ರಕಟಪಡಿಸಲಿಕ್ಕೆ ಸಮಸ್ತ ಕಾರ್ಯವನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡ. ನೋಡಿ, ದೇವರ ಚಿತ್ತ ನೆರವೇರಬೇಕಂತೇಳಿ, ದೇವರ ಕಾರ್ಯ ನೆರವೇರಬೇಕಂತೇಳಿ, ಅಥವಾ ಈ ಲೋಕಕ್ಕೆ ಒಂದು ಬೆಳಕು ಬರಬೇಕೆಂಬುದಾಗಿ ಉದ್ದೇಶವನ್ನು, ಸಂಕಲ್ಪವನ್ನು ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನು, ಅಥವಾ ಬೈಬಲ್ ಯಾರೆಲ್ಲ ಓದ್ತಾ ಇದ್ದಾರೆ, ಜೀವಿಸಿದ್ದಾರೆ, ಅವರ ಮೂಲಕವಾಗಿ ಕಾರ್ಯ ನೆರವೇರಬೇಕೆಂಬುದಾಗಿ ದೇವರು ಸಂಕಲ್ಪ ಮಾಡಿದ್ದಾನೆ. ಹಲ್ಲೆಲೂಯಾ. ಕೇವಲ ಆತ್ಮಿಕ ಕಾರ್ಯವಲ್ಲ, ಈ ಲೋಕದಲ್ಲಿ ಉಪಯೋಗಿಸುವ ಜ್ಞಾನ ಭಂಡಾರ, ಅದು ಇದು LED ಬಲ್ಬನ್ನು ಯೂಸ್ ಕಂಡಿದ್ದವರೊಬ್ಬರು ಕ್ರೈಸ್ತರು. ಕ್ರೈಸ್ತರು ನಾನು ಹೇಳುವಂತ ಕಾರ್ಯ ಜ್ಞಾನ ಕೇವಲ ಆತ್ಮೀಯ ಕಾರ್ಯವಲ್ಲ, ಜ್ಞಾನ ಭಂಡಾರಗಳು, ಆಲೋಚನೆಗಳು, ಅಗಮ್ಯವಾದ ವಿಷಯಗಳು ಎಲ್ಲವನ್ನು ಕೂಡ ಕಂಡುಹಿಡಿಯುವಂತ, ತಿಳಿಯುವಂತ ಜ್ಞಾನವನ್ನು, ಕೃಪೆಯನ್ನು ಕ್ರೈಸ್ತ ಸಭೆಯ ಮೂಲಕವಾಗಿ ದೇವರು ಕೊಟ್ಟರು. ಹಲ್ಲೆಲೂಯಾ. ಯಾವುದರ ಮೂಲಕವಾಗಿ? ಗಮನಿಸಿ, ಬೈಬಲ್ ಹೇಳ್ತದೆ, ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ದೇವರು ಉದ್ದೇಶಿಸಿದರು. ಹಾಗಾದ್ರೆ ಗಮನಿಸಬೇಕು, ಈ ಲೋಕದಲ್ಲಿ ಮುಂಬರುವ ದಿವಸದಲ್ಲಿ, ಈಗಿನ ದಿವಸದಲ್ಲಿ, ಇಂದಿನ ದಿವಸಗಳಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ದೇವರು ಸಭೆಗಳನ್ನಿಟ್ಟೇ ಮಾಡ್ತಾನೆ. ಆಮೇನ್. ಎಷ್ಟು ಜನ ನಂಬ್ತೀರಾ? ನೀವು ಯೋಚನೆ ಮಾಡಬಹುದು, ಈ ಸರ್ಕಾರ ಬಂದ್ರೆ, ಇಂತಹ ಸರ್ಕಾರ ಬಂದ್ರೆ, ಅಥವಾ ಈ ಸರ್ಕಾರ ಬಂದ್ರೆ, ಲೋಕದಲ್ಲಿ ಬೇರೆ ಬೇರೆ ಸರ್ಕಾರಗಳಿದೆ, ಇನ್ನು ಮುಂದೆ ಕೂಡ ಅನೇಕ ಇಂಡಿಪೆಂಡೆಂಟ್ ಸರ್ಕಾರಗಳು, ಬೇರೆ ಬೇರೆ ಪಕ್ಷಗಳು ಎದ್ದು ಬರಬಹುದು. ಈ ಸರ್ಕಾರದ ಮೂಲಕವಾಗಿ ತನ್ನ ಇಷ್ಟಾರ್ಥವನ್ನು ಮಾಡ್ತಾನೆ ಎಂಬುದಾಗಿ ಹೇಳಿಲ್ಲ, ಅಥವಾ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳ ಮೂಲಕವಾಗಿ ಮಾಡ್ತಾನೆ ಎಂಬುದಾಗಿ ಹೇಳಿಲ್ಲ. ಎಲ್ಲಾ ಕಾರ್ಯಗಳನ್ನು, ಎಲ್ಲ ಉದ್ದೇಶಗಳನ್ನು ದೇವರು, ತನ್ನ ತಂದೆಯಾದ ದೇವರು ಕ್ರಿಸ್ತ ಯೇಸುವಿನ ಮೂಲಕವಾಗಿ ಯಾರೆಲ್ಲ ಆರಿಸಲ್ಪಟ್ಟರು, ನೇಮಿಸಲ್ಪಟ್ಟರು, ಅವರ ಮೂಲಕವಾಗಿ, ಕ್ರೈಸ್ತ ಸಭೆಯ ಮೂಲಕವಾಗಿ ಇಡೀ ಪ್ರಪಂಚಕ್ಕೆ ಗೊತ್ತಾಗುವಂತೆ ದೇವರು ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ನೀವಿವತ್ತು ನೋಡುವಂತ ಅನೇಕ ವಿಷಯಗಳಿರ್ಬೋದು, ಕಾರ್ಯಗಳಿರ್ಬೋದು, ಅದೆಲ್ಲ ಕಾರ್ಯಗತದಲ್ಲಿ ಸಭೆ ಅಥವಾ ಕ್ರಿಸ್ತ ಯೇಸುವಿನ ಸಭೆ ಅದು ಮುಖ್ಯವಾದ ಕೇಂದ್ರ ಬಿಂದುವಾಗಿದೆ. ಅದಕ್ಕೆ ಯೇಸು ಹೇಳ್ತಾನೆ,
ನಾನು ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳ ಲೋಕದ ಶಕ್ತಿ ಅದನ್ನು ಜಯಿಸುವುದಿಲ್ಲ. ಈ ಲೋಕದ ಜ್ಞಾನ, ಲೋಕದ ಕಾರ್ಯ, ಲೋಕದ ಸಂಕಲ್ಪ ಅಥವಾ ದುಷ್ಟನ ಯೋಜನೆಗಳು ಯಾವುದು ಕೂಡ ಸಭೆಯನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬ್ತೀರಿ? ನೀನು 2 ಜನನೇ ಇರ್ಬಹುದು, ನೀನು 3 ಜನ ಇರಬಹುದು, ಒಂದು ದೊಡ್ಡ ಗುಂಪಿರ್ಬಹುದು, ಚಿಕ್ಕ ಗುಂಪಿರ್ಬಹುದು, ಆದರೆ ಕ್ರೈಸ್ತ ಸಭೆಯ ಮೂಲಕವಾಗಿ ದೇವರು ಈ ಲೋಕದಲ್ಲಿ ತನ್ನ ಕಾರ್ಯಗಳನ್ನು ಆತನು ಪ್ರಕಟ ಮಾಡ್ತಾರೆ. ಆಮೇನ್. ಅದು ಇಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ. ಹಾಗಾದ್ರೆ ಮುಖ್ಯ ಕೇಂದ್ರಬಿಂದು ಯಾರು? ಅಲ್ಲಿ ಜೋರಾಗಿ ಹೇಳಿ. ಕ್ಲಾಸಿಗೆ ಯಾರು ಲೀಡರ್ ಫಸ್ಟ್ ಆದ್ರೆ ಅವನ ಹೆಸರಿನ್ನು ಕೂಗ್ತಾರೆ ಎಂಬುದಾಗಿ ಹೇಳುವಾಗ ಅವನಿಗೆ ಗೊತ್ತಾಗುತ್ತೆ ಮೊದಲೇ, ಅದಕ್ಕೆ ಅವನು ಖುಷಿಯಲ್ಲಿ ಇರ್ತಾರೆ. ಅದು ಈಗ ಹೇಳ್ತಾರ ಬಟ್ ನಿಮ್ಮನ್ನು ನೋಡಿದ್ರೆ ಈಗ ನಾವಂತ ಹೇಳುವ ಬದಲು ಏನಕ್ಕಪ್ಪ ನಮ್ಮನ್ನು ದೇವರು ಆರಿಸಿದ್ದಾನೆ ಅಂತ ಹೇಳಿದ ರೀತಿ ಇದೆ. ಹಲ್ಲೆಲೂಯ. ನಾವು ಏನ್ ಹೇಳ್ಬೇಕು? ನಮಗೆ ಬರುವಂತ ಮಾತುಗಳು, ಕ್ರಿಯೆಗಳು, ನಮ್ಮ ಮೂಲಕವಾಗಿ ದೇವರು ಬರೆದಿರುವಂತ ಈ ಪ್ರೇಮ ಪುಸ್ತಕದಲ್ಲಿ ಬರೆದಿರುವಂತ ಈ ವಿಷಯಗಳು ನಮಗೆ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಕ್ರೈಸ್ತ ಸಭೆ ಅಂದ್ರೆ ಯಾರು? ಹಲ್ಲೆಲೂಯ. ನಾವು. ಹಲ್ಲೆಲೂಯ. ನಾನು. ಹಲ್ಲೆಲೂಯ. ನಾನೆಂಬುದಾಗಿ ಹೇಳುವಾಗ, ನಾವೆಂಬುದಾಗಿ ಹೇಳುವಾಗ ದೇವರ ಕಾರ್ಯ ನಮ್ಮಲ್ಲಿ ಉದ್ದೇಶಪೂರ್ವಕವಾಗಿ ನೆರವೇರುವಂತದ್ದಾಗಿದೆ. ಹಾಗಾದ್ರೆ ದೇವರು ಎಲ್ಲಾ ಕಾರ್ಯಗಳಿಗೂ, ಎಲ್ಲಾ ವಿಷಯಗಳಿಗೂ ತನ್ನ ಸಭೆಯನ್ನಿಟ್ಟು ಆತನು ಕ್ರಿಯೆ ಮಾಡ್ತಾನೆ. ನೋಡ್ರಿ, ರೋಮಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 33ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 11 ವರ್ಸ್ 33. Oh, the depth of the riches of the wisdom and the knowledge of the God, how unsearchable in his judgments and his paths beyond tracing out. Amen. ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಆಮೇಲೆ ದೇವರು ತನ್ನ ಸಭೆಗೆ ಕೊಟ್ಟಿರುವಂತ ಜ್ಞಾನ, ದೇವರು ತಮ್ಮ ಸಭೆಗೆ ಕೊಟ್ಟಿರುವಂತ ಮರ್ಮ, ದೇವರು ತನ್ನ ಸಭೆಗೆ ಪ್ರಕಟ ಮಾಡುವಂತ ಅನೇಕ ಅಗಾಧವಾದ ವಿಷಯಗಳು ಅದು ಈ ಲೋಕದಲ್ಲಿ ಎಷ್ಟೋ ದೊಡ್ಡದಾಗಿದೆ. ಆಮೇನ್. ನಾವು ಕೇವಲ 4 ಚೇರ್ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಪುಲ್ಪಿಟಲ್ಲಿ ಇದ್ದೇವೆ ಎಂಬುದನ್ನು ಮಾತ್ರ ಯೋಚನೆ ಮಾಡಬಾರ್ದು. ಬದಲಾಗಿ ದೇವರು ತನ್ನ ಸಭೆಗೆ ಕೊಟ್ಟಿರುವಂತ ಯೋಜನೆಗಳು, ತೀರ್ಮಾನಗಳು, ಅಲ್ಲಿ ಆತನ ಇಷ್ಟಗಳು, ಕ್ರಿಯೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಮಗೆ ಗೊತ್ತಾಗುತ್ತೆ ದೇವರ ಯೋಜನೆಗಳು, ಮಾತುಗಳು, ತೀರ್ಮಾನಗಳು, ಕ್ರಿಯೆಗಳು ಎಷ್ಟು ಅಗಾಧವಾಗಿದೆ. ಹಲ್ಲೆಲೂಯಾ. ಇವತ್ತು ನನ್ನನ್ನು ಕೇಳುವ ದೇವಜನರೇ, ದೇವರು ನಮಗಾಗಿ ಇಟ್ಟಿರುವುದನ್ನು ನಮಗೆ ಕಾಣುವ ಹಾಗೆ ನಮ್ಮ ಆತ್ಮೀಯ ಕಣ್ಣುಗಳು ತೆರೆದಿದ್ದಾನೆ. ಅದರ ವಾಕ್ಯ ಹೇಳ್ತದೆ, ಅನೇಕರಿಗೆ ಅದು ಮರ್ಮವಾಗಿದೆ, ಅದಕ್ಕೆ ಅನೇಕರಿಗೆ ಅದು ಅಲ್ಲಿ ಪ್ರಕಟವಾಗಿಲ್ಲ. ಅದು ಏನಾಗಿದೆ ಅಂತೆ, ಒಂದು ಅಲ್ಲಿ ಅವರ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಲ್ಲ ಅಂತೆ. ಆದ್ರೆ ಯಾರಿಗೆ ಅದನ್ನು ಗ್ರಹಿಕೆ ಕೊಟ್ಟಿದ್ದಾರೆ ಅವರಿಗೆ ಅರ್ಥ ಆಗುತ್ತೆ ದೇವರು ಸಭೆಗಳಲ್ಲಿ ಇಟ್ಟಿರುವಂತಹ ಜ್ಞಾನ, ಪ್ರೀತಿ, ಯೋಜನೆಗಳು ಅಗಮ್ಯವಾಗಿದೆ. ಹಲ್ಲೆಲೂಯಾ. ಮುಂದೊಂದು ದಿವಸ ಸಭೆಗಳು ಈ ದೇಶವನ್ನು ಆಡುವಂತದ್ದಾಗಿದೆ. ಆಮೇಲೆ ಮುಂದೊಂದು ದಿವಸ ಸಭೆಯಲ್ಲಿರುವಂತಹ ಜನಗಳು ದೇವರು ಅನೇಕರನ್ನು ನೇಮಿಸುವವರಾಗಿದ್ದಾರೆ. ಮುಂದೊಂದು ದಿವಸ ಕೆಲವು ಪಟ್ಟಣಗಳನ್ನು ಸಭೆಯಲ್ಲಿರುವಂತಹ ವಿಶ್ವಾಸಿಗಳು ಆಳುವ ಹಾಗೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಮುಂದೊಂದು ದಿವಸ ಅನೇಕರನ್ನು ದೇವರು ತನ್ನ ರಾಜ್ಯ ಕಟ್ಟುವುದಕ್ಕೆ ಅನೇಕ ಸ್ಥಳಗಳಲ್ಲಿ, ದೇಶಗಳಲ್ಲಿ ಅಲ್ಲಿ ದೇವರು ಇಡುವವರಾಗಿದ್ದಾರೆ. ಕಾರಣ ಏನಂದ್ರೆ ದೇವರು ತನ್ನ ಸಭೆಯಲ್ಲಿರುವಂತಹ ಯೋಜನೆಗಳು, ಜ್ಞಾನಗಳು, ಮರ್ಮಗಳು, ತಿಳುವಳಿಕೆಗಳು, ಅಗಾಧವಾದ ವಿಷಯಗಳು ಅದು ಬಹಳ ದೊಡ್ಡದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದು ಚಿಕ್ಕದಾಗಿ ಯೋಚನೆ ಮಾಡಬಾರ್ದು, ಅದು ನಾರ್ಮಲ್ ಆಗಿ ಯೋಚನೆ ಮಾಡಬಾರ್ದು. ಅದು ಅನ್ನಾರ್ಮಲ್ ಕ್ರಿಯೆಗಳು. ಹಲ್ಲೆಲೂಯಾ. ಅದು ಹಲ್ಲೆಲೂಯಾ ಮಹಿಮೆ ಉಳ್ಳಂತ ಕಾರ್ಯಗಳು, ಅದು ಹಲ್ಲೆಲೂಯಾ ಅಗೋಚರವಾದ ವಿಷಯಗಳಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದೇವರು ತನ್ನ ಸಭೆಯನ್ನು ಕೇಂದ್ರ ಬಿಂದುವಾಗಿ ಇಟ್ಟದೇನಕ್ಕಂದ್ರೆ ತನ್ನ ಜ್ಞಾನ, ತನ್ನ ಕಾರ್ಯ, ತನ್ನ ಉದ್ದೇಶಗಳು ಪ್ರಕಟವಾಗಲಿಕ್ಕೆ, ರಾಜತ್ವಗಳಿಗೂ ತನ್ನ ಕಾರ್ಯಗಳನ್ನು ಆತನು ಪ್ರಕಟ ಮಾಡ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯ. ಎಫೆಸಿಯನ್ ಚಾಪ್ಟರ್ 1 ವರ್ಸ್ 21. Far above all rule and authority, power, dominion, and every name is invoked, not only in the present age, but also in the one to come. ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ, ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆಮೆನ್. ಹಾಗಾದ್ರೆ ಯಾಕೆ ಸಭೆಯ ಪ್ರಾಮುಖ್ಯ ಎಂಬುದಾಗಿ ಹೇಳುವುದಾದ್ರೆ, ಈ ಲೋಕದಲ್ಲಿ ಮಾತ್ರವಲ್ಲ ಬರುವ ಲೋಕದಲ್ಲಿಯೂ ಅಲ್ಲಿ ದೊಡ್ಡ ಜನಾಂಗ ಸಮೂಹದ ಮುಂದೆ ಸಭೆಯನ್ನು ಒಂದು ಕೇಂದ್ರ ಬಿಂದುವಾಗಿ
ದೇವರು ಪರಲೋಕದಲ್ಲಿ ಇರ್ತಾನೆ. ಹಲ್ಲೆಲೂಯಾ. ಎಲ್ಲಾ ವೈಭವಗಳು, ಎಲ್ಲಾ ಕಾರ್ಯಗಳ ಮಧ್ಯದಲ್ಲಿ ಈ ಲೋಕ ಎಲ್ಲ ನೋಡುವಂತೆ, ಪಾತಾಳಗಳು ನೋಡುವಂತೆ, ನರಕಗಳು ನೋಡುವ ಹಾಗೆ ಸಭೆ ಒಂದು ಕೇಂದ್ರ ಬಿಂದುವಾಗಿದೆ, ಕ್ರಿಸ್ತನ ಮೊದಲಗಿತ್ತು ಎಂಬುದಾಗಿ ಅಲ್ಲಿ ಕೂಡ ನೋಡುವವರಾಗಿದೆ. ನಾವು ಕೇವಲ ಇಲ್ಲಿಯ ಕಾರ್ಯಗಳು ಮಾತ್ರ ಯೋಚನೆ ಮಾಡೋದಲ್ಲ. ಅಲ್ಲೋ ಅವರು ಬೇಸರ ಮಾಡಿದ್ರು, ಇವರು ಬೇಸರ ಮಾಡಿದ್ರು, ಪ್ರಾಬ್ಲಮ್ ಅಂತು. ಆದ್ರೆ ನಾವೆಲ್ಲ ಕರೆಯಲ್ಪಟ್ಟವರು, ಆರಿಸಲ್ಪಟ್ಟಂತ ಜನಗಳು ನಾವಿದ್ದೇವಲ್ಲ, ನಾವು ಸಾಧಾರಣವಾದ ವ್ಯಕ್ತಿಗಳಲ್ಲ. ಪ್ರೈಸ್ ಗಾಡ್. ನಮ್ಮನ್ನು ರಾಜತ್ವಗಳು ನೋಡ್ತದೆ, ಅಧಿಕಾರಗಳು ನೋಡ್ತದೆ. ಈ ಎಲ್ಲ ಪವರ್ಗಳು, ಡಾರ್ಕ್ನೆಸ್ಗಳು, ಎಲ್ಲ ಶಕ್ತಿಗಳು, ಎಲ್ಲ ವ್ಯಕ್ತಿಗಳು ಒಂದು ದಿವಸ ಅಲ್ಲಿ ಬೈಬಲ್ ಹೇಳ್ತದೆ, ಸ್ವರ್ಗ, ಮತ್ಸ್ಯ, ಪಾತಾಳ ಮೂರು ಲೋಕವು ಅಡ್ಡ ಬೀಳುವ ಯೇಸುವಿನ ಅಲ್ಲಿಯ ಮುಂದೆ ಈ ಸಭೆ ಒಂದು ದಿವಸ ನಿಂತುಕೊಳ್ಳಿಕ್ಕಿದೆ. ಅಲ್ಲೂಯ್ಯ. ಪ್ರತಿಯೊಂದು ಯೇಸು ಕ್ರಿಸ್ತನಲ್ಲಿ ಆರಿಸಲ್ಪಟ್ಟಂತ ಮೊದಲಗಿತ್ತಿಯ ಸಭೆಗಳು ಯೇಸು ಕ್ರಿಸ್ತನ ಮಹಿಮೆಯ ಮುಂದೆ ನಿಲ್ಲುವಾಗ ಇಡೀ ಲೋಕಗಳು ನೋಡುತ್ತದೆ, ದೇವರು ಆರಿಸಿಕೊಂಡ ಮಂದೆ ಸಭೆ ಎಂಬುದಾಗಿ. ಅಲ್ಲೇಲೂಯ್ಯ. ಹಾಗಾದ್ರೆ ಎಂತ ಒಂದು ಪವರ್ ನೋಡಿ. ಲಾಸ್ಟ್ ವಾಕ್ಯ ಏನ್ ಹೇಳ್ತಾರೆ ನೋಡ್ರಿ, ಲಾಸ್ಟ್ ವರ್ಡ್ ಓದಿದ ಲಾಸ್ಟ್ ವರ್ಡ್. ಬಟ್ ಆಲ್ಸೋ ಇನ್ ನೋ ಒನ್ ಟು ಕಮ್. ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡನು. ಹಲ್ಲೆಲೂಯಾ. ಯಾರೆಲ್ಲ ಹೆಸರುಗೊಂಡ್ರು? ಹೇಗೆ ಹೆಸರುಗೊಂಡರು? ಹಾಗೆ ಬೇರೆ ಹೆಸರು ಕೊಟ್ರ? ಆ ಹೆಸರು ಹೊಸ ಹೆಸರು ನಮಗೆ ಖಂಡಿತವಾಗಿದೆ. ಅದ ಹೆಸರು ಯಾವ ಹೆಸರಿನ ಮೂಲಕವಾಗಿ ಲೋಕದಲ್ಲಿ ಯಾರನ್ನೆಲ್ಲ ಆರಿಸಿ ತನ್ನ ಸಭೆ ಎಂಬ ಮಂದೆಯಲ್ಲಿ ಇಟ್ಟಿದ್ದಾನೋ ಆ ಹೆಸರುಗೊಂಡದ್ದು ಎಲ್ಲರೂ ಕೂಡ ತನ್ನ ಬಲಗಡೆಯಲ್ಲಿ ಕೂರಿಸ್ತಾನೆ. ಹಲ್ಲೆಲೂಯಾ. ಬಲಗಡೆಯಲ್ಲಿ ಎಲ್ಲರೂ ಯಾರಿರ್ತಾರಂತೆ? ಸಭೆ. ಬೈಬಲ್ ಇರ್ತದೆ, ಎಡಗಡೆಯನ್ನು ದೇವರು ತೋರಿಸಿ, ಎಡಗಡೆಯಲ್ಲಿ ಒಂದು ಗುಂಪು ಇರ್ತದೆ, ಬಲಗಡೆಯಲ್ಲಿ ಒಂದು ಗುಂಪು. ಈ ಬಲಗಡೆಯಲ್ಲಿ ಇರುವಂತ ಗುಂಪು ಯಾರು ಗೊತ್ತಾ? ಯೇಸು ಕ್ರಿಸ್ತನ ಮಂದೆಯಾಗಿರುವಂತ ಸಭೆ. ಜಡ್ಜ್ಮೆಂಟ್ ಬರುವಾಗ ಬಲಗಡೆ ಗುಂಪಿಗೆ ಜಡ್ಜ್ಮೆಂಟ್ ಇಲ್ಲ, ಎಡಗಡೆಯಲ್ಲಿ ಗುಂಪಿಗಳಿಗೆ ಏನ್ ಹೇಳ್ತಾರಂತ ನಾವು ಪ್ರಕಟಣೆ ಪುಸ್ತಕವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ, ತೊಲಗಿ ಹೋಗಿದೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಸಭೆಯನ್ನು ಒಂದು ಉದ್ದೇಶಕ್ಕಾಗಿ ನೇಮಿಸಿದರೆ. ನಾಗೇಂದ್ರ ಬ್ರದರ್, ಕೇವಲ ಒಂದು ಕಾರ್ಯಕ್ಕಾಗಿಲ್ಲ. ನಾವು ಸಭೆಗೆ ಬಂದು ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಇಷ್ಟಲ್ಲ. ದೇವರ ಈ ಸಭೆ ಮುಂದಿನ ದಿವಸ ಎತ್ತಲ್ಪಟ್ಟಾಗ ಇದರ ಮೇಲೆ ದೊಡ್ಡ ಕಾರ್ಯ ಇದೆ, ಉದ್ದೇಶ ಇದೆ. ಲೋಕ ಎಲ್ಲ ನೋಡ್ತದೆ, ಜನರ ಸಮಸ್ತ ರಾಜಕೀಯ ಅಧಿಕಾರಿಗಳು, ವ್ಯಕ್ತಿಗಳು ನೋಡ್ತಾರೆ. ದೇವರು ಆರಿಸಿದ ನಮ್ಮನ್ನೆಲ್ಲ, ಸಭೆಯನ್ನು ಆರಿಸಿದ್ದಾರೆ. ಮತ್ತೆ ಲೋಕದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಸಭೆಗಾಗಿ ದೇವರು ಆರಿಸಿದ್ದಾರೆ ಎಂಬುದಾಗಿ ಒಂದು ದೊಡ್ಡ ಕಾರ್ಯಗಳಲ್ಲಿ ಪ್ರಕಟವಾಗುವಂತದ್ದಾಗಿದೆ. ಆಮೇನ್. ಹಾಗಾದ್ರೆ ಸಭೆ ಎನ್ನುವಂಥದ್ದು ಬಹಳ ಏನಾಗಿದೆ? ಮುಖ್ಯವಾಗಿದೆ. ಅದನ್ನು ದೇವರು ತನ್ನ ಉದ್ದೇಶದ ಮೇಲೆಗೆ ಅದನ್ನು ನೇಮಿಸಿದನು. 12ನೇ ವಾಕ್ಯ ಓದುವಾಗ, ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವಂತ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಪ್ರಿಯರೇ, ನಮಗೆ ಭರವಸೆ ಏನು, ನಮ್ಮ ಧೈರ್ಯ ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಕ್ರಿಸ್ತನ ಇಟ್ಟಿರುವ ನಂಬಿಕೆಯ ಮೂಲಕ ಅಷ್ಟೇ. ನಮಗೆ ಬೇರೆ ಯಾರಾದ್ರೂ ಭರವಸೆ ಕೊಟ್ರ, ನಿಮಗೆ ಟಾಂಕಿ ಮಾಡಿ ಕೊಡ್ತೀವಿ, ನಿಮಗೆ ಚರ್ಚೆ ಕಟ್ಟಿ ಕೊಡ್ತೀವಿ, ನಿಮಗೆ ಅದು ಮಾಡಿ ಕೊಡ್ತೀವಿ, ನಿಮಗೆ ಇದು ಮಾಡಿ ಕೊಡ್ತೀವಿ, ನಿಮಗೆ 1 kg ಬಂಗಾರ ಕೊಡ್ತೀವಿ, ಏನಾದ್ರು ಯಾರಿಗಾದ್ರು ಭರವಸೆ ಕೊಟ್ಟಿದ್ದಾರಾ? ನೀವೇನು ಚಿಂತೆ ಮಾಡಬೇಡಿ, ನಿಮ್ಗೆ ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಲೋಕದಲ್ಲಿ ಕೆಲವು ಸರ್ಕಾರಗಳು ಮೊದಲೆಲ್ಲ ಇತ್ತು, ಈಗೆಲ್ಲ ಕಡಿಮೆ. ಈಗ ಬೇರೆ 2,000 ರೂಪಾಯಿ ಕೊಡ್ತೀವಿ, ಶಕ್ತಿ ಬಸ್ ಕೊಡ್ತೀವಿ ಅಂತೇಳಿ. ಮೊದಲೆಲ್ಲ ಆಗಿರ್ಲಿಲ್ಲ. ಮೊದಲು ಹೇಗಿತ್ತು? ಬೋರ್ವೆಲ್ ಮಾಡ್ತೀವಿ, ಬಾವಿ ತೋಡ್ತೀವಿ. ಕೇಳಿದಿರ, ಮೈಕದಲ್ಲಿ ಹೇಳ್ಕೊಂಡ್ ಬರ್ತಿದ್ರಲ್ವಾ ರಾಜಕೀಯ ವ್ಯಕ್ತಿಗಳು, ನಮ್ಮ ಸರ್ಕಾರವನ್ನು ನೀವು ಮೇಲೆ ತಂದ್ರೆ ನಾವು ಬೋರ್ವೆಲ್ ಮಾಡ್ತೀವಿ, ಜಾಗ ಕೊಡ್ತೀವಿ, 5 ಸೆನ್ಸ್ ಕೊಡ್ತೀವಿ ಅಂತ. ಈಗೆಲ್ಲ ಚೇಂಜ್ ಆಗಿಬಿಟ್ಟಿದೆ, ಹೌದಲ್ವಾ? ಕಾಲಕ್ಕೆ ತಕ್ಕ ಹಾಗೆ ರಾಜಕೀಯಗಳು, ಲೋಕಗಳು ಬದಲಾಗ್ತದೆ. ಆದ್ರೆ ದೇವರು ಬದಲಾಗದವನು. ಆಮೇನ್. ದೇವರು ಏನು ವಾಗ್ದಾನ ಮಾಡಿದಾನೋ ಅದು ನಿನ್ನ ಜೀವಿತದಲ್ಲಿ ನೀನು ಸಾಯುವುದರ ಒಳಗೆ ಅದು ಖಂಡಿತವಾಗಿ, ನಿಶ್ಚಯವಾಗಿ ನೆರವೇರುತ್ತದೆ. ಯಾಕಂದ್ರೆ ವಾಗ್ದಾನ ಮಾಡಿದವನು ಯಾರು? ನಂಬಿಗಸ್ತರು. ನಾವು ಅಪನಂಬಿಗಸ್ತರಾಗಿದ್ರು ಕೂಡ ನಮ್ಮನ್ನು ದೇವರು ನಂಬಿಗಸ್ತರನ್ನಾಗಿ ಮಾಡಿ ತನ್ನ ವಾಗ್ದಾನವನ್ನು ದೇವರು ನೆರವೇರಿಸ್ತಾನೆ. ಹಾಗಾದ್ರೆ ಸಭೆ ಎನ್ನುವಂಥದ್ದು ದೇವರ ಎಣಿಕೆಯಲ್ಲಿ ಕೇಂದ್ರ ಬಿಂದುವಾಗಿದೆ. ಅದು ಕ್ರಿಸ್ತ ಯೇಸುವಿನ ಸ್ವರಕ್ತದಿಂದ ಸಂಪಾದಿಸಿಕೊಳ್ಳಲ್ಪಟ್ಟಿದೆ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಸ್ವಂತ ರಕ್ತದ ಮೂಲಕವಾಗಿ ಸಂಪಾದಿಸಿಕೊಂಡಿದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಸಾನ್ನಿಧ್ಯವನ್ನು ನಾವು ಸೇರಬೇಕಾದ್ರೆ ನಮಗಿರುವಂತಹ ಭರವಸೆ ಮತ್ತೆ ಧೈರ್ಯ ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ. ಹಲ್ಲೆಲೂಯಾ. ನಾವು ಕ್ರಿಸ್ತನ ಸಾನ್ನಿಧ್ಯವನ್ನು ಸೇರುವುದಕ್ಕೆ, ಅದು ಕ್ರಿಸ್ತನ ಸಮ್ಮುಖದಲ್ಲಿ ನಾವು ನಿಲ್ಲುವುದಕ್ಕೆ ನಮಗಿರುವಂತಹ ಭರವಸೆ ಮತ್ತು ಧೈರ್ಯ ಯಾವುದು? ನಂಬಿಕೆ. ಬೇರೆ ಏನಾದ್ರೂ ಇದೆಯಾ? ಬ್ಯಾಂಕ್ ಬ್ಯಾಲೆನ್ಸ, ಪ್ರಾಪರ್ಟಿನ, ಅದು ತಂದೆ ತಾಯಿ ಮಾಡಿದ ಆಸ್ತಿನ, ಅಥವಾ ಹೆಂಡತಿ ತಂದ ಚಿನ್ನನ, ಅದು ಸಿಕ್ಕಿದ ನಿಧಿನ? ಯಾವುದೂ ಅಲ್ಲ. ಯಾರು ಮಾತಾಡ್ತಾ ಇಲ್ಲ ನಿಮ್ಮಲ್ಲೆಲ್ಲ ನಿಧಿ ಉಂಟಾ ಅಂತ. ಅದಕ್ಕೆ ಭರವಸೆ ಇಲ್ಲ. ನಮ್ಮ ಭರವಸೆ ಏನು? ನಂಬಿಕೆ. ಹೇಳಿ, ನಮ್ಮ ಭರವಸೆ. ನಮ್ಮ ಭರವಸೆ ಬೇರೆ ಏನಾದ್ರೂ ಇದೆಯಾ?
ಇವತ್ತು ಮಾತಾಡುವಂಥದ್ದು, ನೀವು ನಂಬುವಂಥದ್ದು, ನೀವು ನೋಡುವಂಥದ್ದು, ನೀವು ಹೋಗುವಂಥದ್ದು, ನೀವು ಬರುವಂಥದ್ದು ಎಲ್ಲವೂ ಏನಾಗಿದೆ? ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವಂತ ನಂಬಿಕೆ. ಎಲ್ಲರಲ್ಲಿ ನಾನು ಭರವಸೆ ಇಟ್ಟದ್ದು ನನ್ನ ತೋಳ್ಬಲದ ಮೇಲೆ ಅಲ್ಲ, ನನ್ನ ಕೆಲಸದ ಮೇಲೆ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಅಲ್ಲ, ಅಲ್ಲಿ ಹಿರಿಯರಿಂದ ಮಾಡಿದಂತ ಯಾವುದು ಪುಣ್ಯ ಕ್ರಿಯೆ ಅಲ್ಲ, ಕೇವಲ ನಂಬಿಕೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11:1 ಬರುವಾಗ ಓದುದು ಬೇಡ, ನಾವು ನೋಡಿ ನಂಬುವವರಲ್ಲ, ನಂಬಿ ನಡೆಯುವವರು. ವಿ ಆರ್ ಲಿವಿಂಗ್ ಬೈ ಫೇತ್, ನಾಟ್ ಬೈ ಸೈಟ್. ಅಂದ್ರೆ ನಾವು ನೋಡಿ ನಂಬ್ತಾ ಇಲ್ಲ, ಇವತ್ತು ಇಲ್ಲ ಆದ್ರೆ ನಂಬ್ತಾ ಇದ್ದೀವಿ. ಒಂದು ದಿವಸ ನಾನು ಯೋಚನೆ ಮಾಡಿದೆ, ಸಿಟಿಯಲ್ಲಿ ಆರಾಧನೆ ಮಾಡ್ತೀವಿ ಎಂಬುದಾಗಿ ನಾನು ನೋಡಿದೆ, ಅದನ್ನು ನಂಬಿದೆ. ಹಲ್ಲೆಲೂಯಾ. ಆತ್ಮೀಯ ಕಣ್ಣುಗಳಲ್ಲಿ ಯಾವಾಗ ನೋಡ್ತೇವೆ, ನಂಬ್ತೇವೆ, ದೇವರನ್ನು ಮಾಡ್ತಾರೆ. ಹಲ್ಲೆಲೂಯಾ. ಯಾವಾಗ ನಾವು ಕೇವಲ ಅಲ್ಲಿ ಹಂಗಿದೆ ಇಲ್ಲಿ ಹಿಂಗಿದೆ ಅದನ್ನು ನೋಡಿ ನಾವು ನಂಬುದಲ್ಲ, ನಮ್ಮ ಒಳಗಿನ ಕಣ್ಣುಗಳಲ್ಲಿ ನಾವು ನೋಡುವಾಗ, ನಾವು ಅದಕ್ಕೆ ಪ್ರಾರ್ಥನೆ ಮಾಡುವಾಗ, ನಾವು ಅದನ್ನು ನಂಬುವಾಗ ಅದು ಕ್ರಿಯೇಟ್ ಆಗ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಅದನ್ನು ನಂಬ್ತೀರಾ? ಅಂದ್ರೆ ನಂಬಿಕೆ ಎನ್ನುವಂಥದ್ದು ನಾವು ನೋಡಿದ್ರಿಂದ ನಂಬುದಲ್ಲ. ನಮ್ಮ ಅಪ್ಪ ಹಿಂಗ್ ಮಾಡಿದ್ರು, ನಮಗೆ ಪ್ರಾಪರ್ಟಿ ಇದೆ, ತೊಂದರೆ ಇಲ್ಲ, ಇನ್ನು ನಮಗೆ ಅದು ಇದೆ, ಆದ್ರೆ ಎಲ್ಲ ಇದ್ದು ಆರೋಗ್ಯನೇ ಸರಿ ಇಲ್ಲದೆ ನಾವು ಈ ಲೋಕದ ಯಾತ್ರೆ ಮುಗಿಸಿದ್ರೆ ಯೋಚನೆ ಮಾಡಿ. ಯಾಕಂದ್ರೆ ನಾವು ನೋಡುವಂತ ಸ್ಥಿತಿಗತಿಗಳನ್ನು ನಾವು ನಂಬುವುದಲ್ಲ, ನಾವು ನಂಬುವಂಥದ್ದು ದೇವರ ಇಟ್ಟಿರುವಂತ ನಂಬಿಕೆಯ ಮೂಲಕವಾಗಿ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನಿಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ ನೀವು ಬೇಡುವುದಕ್ಕಿಂತಲೂ ನೀವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡ್ತಾನೆ. ಹೇಗೆ? ನಮ್ಮ ಒಳಗಿರುವಂತ ನಂಬಿಕೆ. ಪ್ರೈಸ್ ಗಾಡ್. ಎಷ್ಟನ್ನು ನಂಬ್ತಾ ಇದ್ದೀನಿ? ನನ್ನ ಒಳಗೆ ನಂಬಿಕೆ. ಹಲ್ಲೆಲೂಯಾ. ಇವತ್ತು ನಂಬಿಕೆ ನಿನ್ನ ಒಳಗೆ ಇಲ್ಲದಿದ್ರೆ ದೇವರು ತನ್ನ ವಾಕ್ಯದಲ್ಲಿ ನಂಬಿಕೆಯನ್ನು ಪ್ರಿಪೇರ್ ಮಾಡ್ತಾರೆ. ಹಲ್ಲೆಲೂಯಾ. ನಂಬಿಕೆ ಎನ್ನುವಂಥದ್ದು ಹೇಗೆ ಅಂದ್ರೆ, ಒಂದು ಹಲ್ಯ ಗರ್ಭಿಣಿಯ ಒಳಗೆ ಹೇಗೆ ಎಲುಬು ಬೆಳೆಯುವುದು ಅಲ್ಲಿ ಯಾರಿಗೂ ಗೊತ್ತಾಗುದಿಲ್ವೋ? ಯಾರಾದ್ರೂ ನೋಡಿದ್ರ? ಓ ಈಗ ಕೈ ಬರ್ತಾ ಉಂಟು, ಈಗ ಕಾಲು ಬರ್ತಾ ಉಂಟು, ಯಾರಿಗ ಗೊತ್ತಿದ್ಯಾ? ಗೊತ್ತಾಗ್ತೀಯ? ಮೊದಲು ಸ್ಕ್ಯಾನಿಂಗ್ ಮಿಷನ್ ಎಲ್ಲ ಇತ್ತು, ಮಗು ಯಾವ್ದಂತ ನೋಡ್ತಾ ಇದ್ರು, ಈಗ ನೋಡಿದ್ರೆ ಒಳಗಾಗ್ತದೆ, ಹೌದಲ್ವಾ? ಆದ್ರೆ ಕೂಡ ಆ ಸ್ಕ್ಯಾನಿಂಗ್ ಮಿಷನ್ ಅಲ್ಲಿ ಕಾಣ್ತದ, ಈಗ ಬರ್ತಾ ಉಂಟು, ಈಗ ಗೊತ್ತಾಗ್ತದ? ಹಲೋ, ಯಾರು ಸ್ತ್ರೀಯ ಎಲ್ಲೋ ಕಾಲದಲ್ಲಿ ಇದ್ದಂತ ಸ್ತ್ರೀಯರ ಬಗ್ಗೆ ನಿಮಗೇನೆ ಹೇಳ್ತಾ ಇದ್ದೀನಿ, ಗೊತ್ತಾಗ್ತದಾ? ಅದು ಯಾರಿಗೆ ಗೊತ್ತಾಗುವಂತದ್ದಾಗಿದೆ. ಮಗು ಬೆಳೆಯುವುದ ರೀತಿ, ಕೈ ಬರೋದು ಯಾವಾಗ, ಕಣ್ಣು ಯಾವಾಗ ಇಟ್ರು, ಮೂಗು ಯಾವಾಗ ಇಟ್ರು, ತಂದೆ ಹೇಳ್ತಾರೆ ಇದು ನನ್ನ ಮಗ, ತಾಯಿ ಏನ್ ಹೇಳ್ತಾರೆ ಇದು ನನ್ನ ಮಗ. ಆದ್ರೆ ದೇವರು ಅದಕ್ಕೆ ಕಣ್ಣುಗಳನ್ನು, ಮೂಗುಗಳನ್ನು, ಕಿವಿಗಳನ್ನು ಅಂಟಿಸಿದೋ, ಇಟ್ಟದೋ, ಬೆಳೆಸಿದೋ ನಮಗೆ ಗೊತ್ತಿದೆಯಾ? ಪ್ರೈಸ್ ಗಾಡ್. ಆದ್ರೆ ಅದು ಪ್ರಿಪೇರ್ ಆಯ್ತಾ? ಒಂದು ದಿವಸ ಡೆಲಿವರಿ ಆಯ್ತಾ? ಅಲ್ಲೇ ಇತ್ತಾ? 2-3 ವರ್ಷ, 2-3 ವರ್ಷ ಅಲ್ಲೇ ಇದ್ರೆ ಏನಾಗ್ಬೋದು? ಇವ್ರ ಮೇಲೆ ಹೋಗ್ಬೋದು ಅಲ್ವಾ? ಹಲೋ. ಅದೇ ರೀತಿಯಲ್ಲಿ ನಂಬಿಕೆ ಎನ್ನುವಂಥದ್ದು ನಾವು ಯಾವಾಗ ಗರ್ಭ ಧರಿಸ್ತೇವೆ, ನಂಬಿಕೆಯನ್ನು ಯಾವಾಗ ನಾವು ಹೆಚ್ಚು ಮಾಡ್ತೇವೆ, ಆಗ ಅದು ಕ್ರಿಯೆ ಮೂಲಕವಾಗಿ ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಅರ್ಥ ಆಯ್ತು? ನಾಗಿನ ಬದಲಿಗೆ ಅರ್ಥ ಆಯ್ತಾ? ಯಾವಾಗ ನಮ್ಮ ಒಳಗೆ ನಂಬಿಕೆ ಇರ್ತದೆ, ನಂಬಿಕೆ ನಾವು ಬಲಗೊಳ್ತೇವೆ, ನಂಬಿಕೆ ಕ್ರಿಯೆ ಮೂಲಕವಾಗಿ ಪ್ರಕಟವಾಗ್ತದೆ. ಅದಕ್ಕೆ ನಂಬಿಕೆ ಉಳ್ಳವರು ಪ್ರಾರ್ಥನೆ ಮಾಡ್ತಾರೆ, ನಂಬಿಕೆ ಉಳ್ಳವರು ಆರಾಧನೆ ಮಾಡ್ತಾರೆ, ಅವರ ಮುಖದಲ್ಲಿ ಸಂತೋಷ ಇದೆ, ಅವರ ಒಳಗೆ ಸಮಾಧಾನ ಇದೆ. ಕಾರಣ ಅವರನ್ನು ನೋಡುವುದನ್ನು ನೋಡಿ ಕೆಲವರಿಗೆ ಬೇಸರ ಆಗುತ್ತೆ. ಏನಕ್ಕಂದ್ರೆ ಇವ್ರು ಯಾಕೆ ನಗಾಡ್ತಾರೆ, ಇವ್ರು ಯಾಕೆ ಖುಷಿಯಲ್ಲಿದ್ದಾರೆ ಎಂದು. ಕಾರಣ ಏನಂದ್ರೆ ಅವರ ಒಳಗಿರುವಂತಹ ನಂಬಿಕೆ ಈಗ ಕ್ರಿಯಾ ರೂಪಕ್ಕೆ ಬರ್ತಾ ಇದೆ. ಹಲ್ಲೆಲೂಯಾ. ಹೇಗೆ ಮಗು ಇದ್ದದ್ದು ನಿನಗೆ ಗೊತ್ತಿದೆ, ಅದು ಯಾವ ಮಗು ಅಂತ ಗೊತ್ತಿಲ್ಲ, ಅದಕ್ಕೆ ತಲೆ ಬುರುಡೆ ಕಿಡ್ನಿ ಎಲ್ಲ ಇದ್ದದ್ದು ಯಾರಂತ ಗೊತ್ತಾಗಿಲ್ಲ, ಆದ್ರೆ ಹೊರಗೆ ಬರುವಾಗ ಕಿಡ್ನಿ, ಕಣ್ಣು, ಬೋಟಿ ಎಲ್ಲ ಇಟ್ಕೊಂಡು ಬಂದಿದೆ, ಒಳಗೆಲ್ಲವಿದೆ. ಪ್ರೈಸ್ ಗಾಡ್. ಇದು ಕಾರಣ ಏನಂದ್ರೆ ಅಲ್ಲಿ ಅಪ್ಪ ಕಾರಣ ಅಲ್ಲ, ಇದಕ್ಕೆ ಅಮ್ಮ ಕಾರಣ ಅಲ್ಲ, ಇದನ್ನು ಸೃಷ್ಟಿ ಮಾಡಿದಂತ ದೇವರು ಕಾರಣ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಒಳಗೆ ನಂಬಿಕೆ ಇರುವಾಗ ಆ ನಂಬಿಕೆ ಪ್ರಿಪೇರ್ ಮಾಡಲಿಕ್ಕೆ ದೇವರ ಬಲ, ದೇವರ ಸಾಮರ್ಥ್ಯಕ್ಕೆ ಏನಾಗುತ್ತೆ? ಶಕ್ತಿ ಕೊಡುವಂತದ್ದಾಗಿದೆ. ಅದಕ್ಕೆ ಬೈಬಲ್ ಹೇಳಿದ್ರು, ಅನ್ಯರಿನ ವಾಕ್ಯ, ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿ ನಮಗೆ ಉಂಟಾಯಿತು. ಯಾರ ಮೂಲಕವಾಗಿ ಉಂಟಾಯ್ತಂತೆ? ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕವಾಗಿ. ಇಬ್ರಿಯ 4:16. ಇಬ್ರಿಯ 4ನೇ ಅಧ್ಯಾಯ 16ನೇ ವಾಕ್ಯ. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ
ಕೃಪಾಸನದ ಮುಂದೆ ಸೇರೋಣ. ಹಾಲೆಲೂಯಾ. ನೋಡಿ, ನಮಗೆ ಆ ನಂಬಿಕೆ ನಮಗೆ ಏನ್ ಮಾಡ್ತದೆ ಏನಂದ್ರೆ ನಮಗೆ ಧೈರ್ಯವನ್ನುಂಟು ಮಾಡ್ತದೆ. ಯಾವ ವ್ಯಕ್ತಿ ಒಳಗೆ ಕ್ರಿಸ್ತನಲ್ಲಿರುವಂತ ನಂಬಿಕೆ ಇರ್ತದೋ ಅವನು ಧೈರ್ಯವಾಗಿರ್ತಾನೆ. ಅವನಿಗೆ ಕಳವಳ ಇಲ್ಲ, ಅವನಿಗೆ ಭಯ ಇಲ್ಲ, ಅವನಿಗೆ ಜಿಗುಪ್ಸೆ ಇಲ್ಲ. ಅವನ ಒಳಗೆ ಹಲ್ಲಿಯ ದೇವರ ಅವನು ಕೂತ್ಕೊಂಡಿರುವಾಗ ಹೇಳ್ತಾ ಇಲ್ಲ, ನಾನು ಈ ಸಭೆಯಲ್ಲಿ ಇರ್ಬೇಕಾ ಬೇಡವಾ, ನಾನು ದೇವರನ್ನು ಪ್ರೀತಿ ಮಾಡ್ಬೇಕಾ ಬೇಡವಾ, ನಾವು ವಾಕ್ಯವನ್ನು ಓದಬೇಕಾ ಬೇಡವಾ, ನಾನು ದೇವರನ್ನು ಧ್ಯಾನ ಮಾಡ್ಬೇಕಾ ಬೇಡವಾ ಅಂತ ಅವನು ನೋಡುವುದಿಲ್ಲ. ಬದಲಾಗಿ ಅವನ ಒಳಗಿರುವಂತ ಧೈರ್ಯ, ಅವನಲ್ಲಿರುವಂತ ದೇವರ ಶಕ್ತಿ ಹೇಳ್ತದೆ ಏನಂದ್ರೆ ನೀನು ಯಾವಾಗಲೂ ಯಥಾರ್ಥವಾಗಿ ಜೀವಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಯಾವಾಗಲೂ ಏನ್ ಮಾಡ್ಬೇಕು? ಯಥಾರ್ಥವಾಗಿ ಜೀವಿಸಬೇಕು. ಟೋಟಲ್ ನಮ್ಮ ದೇಶದಲ್ಲಿ ವೋಟ್ ಹಾಕಿದ್ದು ಯಾವ ಕಾರಣಕ್ಕಾಗಿ ಅಂತ ತಿಳ್ಕೊಂಡ್ರೆ ನೀವು? ನಮ್ಮ ದೇಶದಲ್ಲಿ ವೋಟ್ ಎಲ್ಲ ಹಾಕ್ತಾರಲ್ಲ, ಇವತ್ತು ವೋಟ್ ಹಾಕೋಣ ಅಂತ. ಇವತ್ತು ಯಾವ ಕಾರಣಕ್ಕಾಗಿ ಹಾಕ್ತಾರೆ ಅಂತ ಗೊತ್ತಾ? ದೇವರನ್ನು ಕಂಡುಕೊಳ್ಳುವಂಥದ್ದು ನಂಬಿಕೆ ಮೂಲಕ. ಈ ನಂಬಿಕೆ ಯಾರು ಪ್ರಿಪೇರ್ ಮಾಡಬೇಕಾಗಿಲ್ಲ, ದೇವರು ಪ್ರಿಪೇರ್ ಮಾಡ್ತಾನೆ. ಯಾರು ಹೇಳ್ಬೇಕಾಗಿಲ್ಲ, ದೇವರು ಅವರಿಗೆ ಹೇಳಿ ಅವರು ಪ್ರಿಪೇರ್ ಮಾಡಿ ಅವರ ಒಳಗೆ ಬರ್ತದೆ ಭರವಸೆ. ನನ್ನ ಸಭೆ, ನನ್ನ ಸೇವೆ, ನಮ್ಮ ರಾಜ್ಯ, ದೇವರ ಕೃಪೆ, ದೇವರ ಕಾರ್ಯ, ದೇವರ ಕ್ರಿಯೆ ಎಂಬುದಾಗಿ ಅವರ ಒಳಗೆ ಏನಾಗ್ತದೆ? ಪ್ರಕಟವಾಗ್ತದೆ. ಹಲ್ಲೆಲೂಯಾ. ಇದೇ ಭರವಸೆಯಲ್ಲಿ ನಾವು ಏನಾಗಿರ್ಬೇಕಂತೆ ಇರ್ಬೇಕೆಂಬುದಾಗಿ ದೇವರ ವಾಕ್ಯ ಅಲ್ಲಿ ಸ್ಪಷ್ಟಪಡಿಸುತ್ತದೆ. ಹಲ್ಲೆಲೂಯಾ. ಆ ಭರವಸೆ ಏನು ಎಂಬುದಾಗಿ ನಾವು ವಾಕ್ಯದ ಮೂಲಕವಾಗಿ ಓದುವಾಗ ನಮಗಿರುವಂತ ಭರವಸೆವು, ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕ ಆತನಲ್ಲಿ ನಮಗೆ ಉಂಟಾಯಿತು. ಮುಂದಿನ ವಾಕ್ಯ, ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ. ಆಮೇಲೆ ಒಬ್ಬ ದೇವರ ಸೇವೆ ಮಾಡುವವರು ಅಥವಾ ದೇವರ ಸೇವೆ ಮಾಡುವವರು ಯಾರೇ ಆಗಿದ್ರು ಕೂಡ ಅವರಿಗೆ ಸೇವೆಯ ನಿಮಿತ್ತವಾಗಿ ಅಥವಾ ಒಬ್ಬರನ್ನು ಪ್ರಿಪೇರ್ ಮಾಡುವ ನಿಮಿತ್ತವಾಗಿ, ಒಬ್ಬರ ಅಲ್ಲಿ ಜೀವಿತದಲ್ಲಿ ದೇವರು ಬಿಡುಗಡೆಯನ್ನು ಮಾಡುವುದರ ಮೂಲಕವಾಗಿ ಕಷ್ಟಗಳಿದೆ. ನಿಮಗೆ ಗೊತ್ತಾ? ಅಪೊಸ್ತಲ ಪೌಲನು ಸಭೆಯನ್ನು ಪ್ರಿಪೇರ್ ಮಾಡಬೇಕಾದ್ರೆ ಅವನು ಕಷ್ಟವನ್ನು ಅನುಭವಿಸಿದನು. ಯೇಸು ತನ್ನ ಜನಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಅವನು ಕಷ್ಟಗಳನ್ನು ಅನುಭವಿಸಿದನು. ಅನೇಕ ಸಭಾಪಾಲಕರು, ಸೇವಕರು ಅಥವಾ ಯಾರೇ ಆಗಿರಲಿ ಅವರು ಒಂದು ಜನಗಳನ್ನು ದೇವರ ಕಡೆಗೆ ತಿರುಗಿಸಬೇಕು, ಅವರನ್ನು ಮಟ್ಟಕ್ಕೆ ತಿರುಗಿಸಬೇಕಂತೇಳಿ ಮುಂಚಿತವಾಗಿ ಅಥವಾ ನಂತರದಲ್ಲಿ ಅವರು ಕಷ್ಟಗಳನ್ನು ಅನುಭವಿಸುವುದುಂಟು. ಅನುಭವಿಸಲ್ವಾ? ಹಾಲೆಲೂಯಾ. ಎಲ್ಲರೂ ಅನುಭವಿಸ್ಲಿಕ್ಕಾಗುತ್ತಾ? ನಮಗೆ ಆದಂತ ಕಷ್ಟಗಳಿರ್ತದೆ. ಮನೆಯಲ್ಲಿ ಗಂಡ ಹಿಂಗ್ ಮಾಡಿದ, ಹೆಂಡತಿ ಹಿಂಗ್ ಮಾಡಿದ್ರು, ಕುಟುಂಬದಲ್ಲಿ ಹಿಂಗ್ ಮಾಡಿದ್ರು, ಮಕ್ಳು ಹಿಂಗ್ ಮಾಡಿದ್ರು, ಸಾಲ ಉಂಟು, ಅವರು ಬಂದು, ಇದು ಕಷ್ಟಗಳು ನಮ್ಮ ವೈಯಕ್ತಿಕವಾದ ಕಷ್ಟಗಳು. ಆದ್ರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಬಂದಂತ ಕಷ್ಟಗಳು, ನಿಯಮಗಳನ್ನು ಅಪೊಸ್ತಲ ಪೌಲನು ಎಫೆಸ ಸಭೆಗೆ ಹೇಗೆ ಹೇಳ್ತಾನಂದ್ರೆ, ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾರ ನಿಮಿತ್ತವಾಗಿ? ಸಭೆಯ ನಿಮಿತ್ತವಾಗಿ, ವ್ಯಕ್ತಿಗಳ ನಿಮಿತ್ತವಾಗಿ. ನಿಮಗೆ ಕಷ್ಟವಲ್ಲ, ಅಲ್ಲಿ ಸೇವೆ ಮಾಡುವಂತ, ದೇವರ ಮಂದಿಯನ್ನು ಕಾಯುವಂತ ವ್ಯಕ್ತಿಗಳಿಗೆ, ದೇವರ ಸೇವೆ ಮಾಡುವಂತ ಕುಟುಂಬಗಳಿಗೆ ಕಷ್ಟಗಳು, ನಷ್ಟಗಳಿದೆ. ಹಲ್ಲೆಲೂಯಾ. ನಾನು ಹೇಳಿದೆ ಎಲ್ಲರೂ ಬಿಳಿಬಿಳಿಯಾಗಿ ನೋಡ್ತಾರೆ. ಏನು ಕಷ್ಟ? ಬಿಡುಗಡೆ ಸಿಕ್ಕುದು ಅಷ್ಟು ಈಸಿನಾ? ಸಮಾಧಾನ ಸಿಕ್ಕುದು ಅಷ್ಟು ಈಸಿನಾ? ಪಾಪದಿಂದ, ಬಂಧನದಿಂದ, ಯಾವುದೋ ಒಂದು ದುರಾತ್ಮನ ಅಧೀನದಲ್ಲಿರುವಂತ ವ್ಯಕ್ತಿ ದೇವರ ಕಡೆಗೆ ಬರುವುದು ಅಷ್ಟು ಈಸಿನಾ? ಈಸಿ ಆಗಿರ್ಬೋದು ಯೇಸು ಕ್ರಿಸ್ತನ ಕೃಪೆಯ ಮೂಲಕವಾಗಿ. ಆದ್ರೆ ಅದನ್ನು ನಡೆಸುವವರು, ಆ ಮಂದೆಯನ್ನು ಮೇಯಿಸುವವರು ನಾನಾ ವಿಧವಾದ ಕಷ್ಟ, ನೋವು, ಸಂಕಟಗಳಲ್ಲಿ, ಅಪಮಾನಗಳಲ್ಲಿ, ಅಪಚಾರಗಳಲ್ಲಿ ಹಾದು ಹೋಗ್ತಾರೆ. ಯಾಕೆ ಅದನ್ನು ದೇವರು ಗುರಿ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಂಬಿಕೆಯಲ್ಲಿ ಬಲವುಳ್ಳವರಾಗಿರ್ಬೇಕು, ಅವರು ನಿರೀಕ್ಷೆಯಲ್ಲಿ ಬಲವುಳ್ಳವರಾಗಿರ್ಬೇಕು, ಅವರು ತಮ್ಮ ಸೇವೆಗಳಲ್ಲಿ ನಂಬಿಗಸ್ತರಾಗಿರ್ಬೇಕು. ಇದರ ನಿಮಿತ್ತವಾಗಿ ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ಅದು ನಮ್ಮನ್ನು ಪ್ರಿಪೇರ್ ಮಾಡ್ತದೆ ಹೊರತು ನಮ್ಮನ್ನು ನಷ್ಟಪಡಿಸುವುದಿಲ್ಲ. ಪಕ್ಕದವರಿಗೆ ಹೇಳಿ, ನಿನಗೆ ಬರುವಂತಹ ಸೋಲುಗಳು, ಕಷ್ಟಗಳು, ಆತ್ಮವನ್ನು ಆದಾಯ ಮಾಡುವಾಗ ಬರುವಂತಹ ನಿಂದೆಗಳು, ಅಥವಾ ನಿಮ್ಮ ಕುಟುಂಬಕ್ಕೆ ಸುವಾರ್ತೆ ಸಾರುವಾಗ, ನಿಮ್ಮ ಊರಿಗೆ ಸುವಾರ್ತೆ ಸಾರುವಾಗ, ನಿಮ್ಮ ಜನರಿಗೆ ಒಳ್ಳೆಯದು ಮಾಡುವಾಗ ನಿಮಗೆ ಬರುವಂತಹ ಕೆಟ್ಟ ಮಾತುಗಳು, ಬೇಸರಗಳು ನಿಮ್ಮನ್ನು ನಷ್ಟಪಡಿಸುವುದಿಲ್ಲ, ನಿಮ್ಮನ್ನು ಪ್ರಿಪೇರ್ ಮಾಡ್ತದೆ. ಹಲ್ಲೆಲೂಯಾ. ಎಷ್ಟೆಲ್ಲ ನಂಬ್ತೀರಾ? ಅನೇಕ ಬಾರಿ ನಮ್ಮ ಸಾಕ್ಷಿಯಲ್ಲಿ, ನಮ್ಮ ಜೀವಿತದಲ್ಲಿ ನಾವುಗಳೆಲ್ಲರೂ ಹೇಳಿದ್ದೇವೆ, ತುಂಬಾ ನೋವುಗಳನ್ನು ಅನುಭವಿಸಿದ್ದೇವೆ, ತುಂಬಾ ವೇದನೆಗಳನ್ನು ಅನುಭವಿಸಿದ್ದೇವೆ, ತುಂಬಾ ಇಕ್ಕಟ್ಟುಗಳನ್ನು ಅನುಭವಿಸಿದ್ದೇವೆ. ಏನಕ್ಕಂದ್ರೆ ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ರೂಪಿಸಬೇಕಾದ್ರೆ, ಒಂದು ವ್ಯಕ್ತಿಯನ್ನು ಅಲ್ಲಿ ಈ ಲೋಕದಲ್ಲಿ ಒಬ್ಬ ಹೊಸ ವ್ಯಕ್ತಿಯನ್ನಾಗಿ ಮಾಡಬೇಕಾದ್ರೆ, ಅದು ಒಬ್ಬ ವ್ಯಕ್ತಿ ಒಳಗೆ ದರ್ಶನವನ್ನು ಕೊಡಬೇಕಾದ್ರೆ, ದರ್ಶನವನ್ನು ಇಡಬೇಕಾದ್ರೆ ಅಷ್ಟೇ ಕಷ್ಟ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರೆಗ್ನೆಂಟ್ ಆಗುವಾಗ ಈಗ ಎಲ್ಲರೂ ಇಂಥ ಬಾಲ್ ಅದೆಲ್ಲ ಏನೆಲ್ಲ ಹೊಟ್ಟೆನೆ ತೋರಿಸಿ, ಈಗೆಲ್ಲ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಆಗ್ತದೆ. ಮೊದಲು ಹೊಟ್ಟೆನೆ ತೋರಿಸಿ ನಾಚಿಕೆ ಬರ್ತಾ ಇದ್ರು, ಈಗ ಫುಟ್ಬಾಲ್ ಆಗಿ ತೋರಿಸ್ತಾರೆ. ಪ್ರೈಸ್ ಗಾಡ್. ಮಾನ ಮರ್ಯಾದೆ ಇಲ್ಲದವರು ಅಲ್ವಾ? ಎಲ್ಲ ಕಡೆ ಹೊಟ್ಟೆ ಅದು ಇದೆಲ್ಲ ನೋಡಿ, ಏನೋ ತಂಬು ಬಾಲ್ ಏನೆಲ್ಲ ಹೇಳ್ತಾರೆ. ಓಕೆ, ಏನೇ ಆಗ್ಲಿ
ದೇವರಿಗೆ ಸ್ತೋತ್ರ. ನೋಡ್ರಿ, ಹೊಟ್ಟೆಯಲ್ಲಿರುವಂತ ಹೊಟ್ಟೆಯನ್ನು ತೋರಿಸಿದ್ರು, ಆದ್ರೆ ಮಗುವನ್ನು ತೋರಿಸ್ಲಿಕ್ಕೆ ಆಯ್ತು ಅವರಿಗೆ? ಮಗು 9 ತಿಂಗಳಾದ್ಮೇಲೆ ತೋರಿಸ್ಲಿಕ್ಕೆ ಆಗುತ್ತೆ. ಅರ್ಥ ಆಯ್ತಲ್ಲ ನಿಮಗೆ? ಅಲ್ಲಿ ತನಕ 9 ತಿಂಗಳು ತೋರಿಸ್ಬೇಕಾದ್ರೆ ಸ್ವಲ್ಪ ಅಯ್ಯೋ ಅಂತ ಹೇಳಲೇಬೇಕಾಗುತ್ತೆ ಅಲ್ವಾ? ಸಂತೋಷ ಉಕ್ಕಿತೆ ಅಂತ ಹೇಳ್ತಾರ, ಡೆಲಿವರಿ ಆಗೋಗಿಲ್ಲ ಅಲ್ವಾ? ಎಲ್ಲರೂ ಪೈನ್, ಏನಾಗ್ತದೋ ಒಳಗೆ ಹೋಗಿದ್ದಾರೆ, ಡಾಕ್ಟರ್ ಕರ್ಕೊಂಡು ಹೋಗಿದ್ದಾರೆ, ಬಾಯಿಗೆ ಬೆರಳು ಇಟ್ಕೊಂಡು ಆಚೆ ಈಚೆ ಹೋಗ್ತಾರೆ, ಈಚೆ ಆಗಿ ಹೋಗ್ತಾರೆ. ಏನು ಮಗು ಅಂತ ಹೇಳುವಾಗ ಫಸ್ಟ್ ತಗೊಂಡ್ಬರ್ತಾರೆ, ತೊಟ್ಟಿಲ್ ಅದು ಇದೆಲ್ಲ ಏನೆಲ್ಲ ತಗೊಂಡ್ಬರ್ತಾರೆ, ಮೊದಲೇ ತಂದಿಡ್ಬೋದು. ಆದ್ರೆ ಅವರಿಗೆ ಮಗು ಯಾವ್ದಂತ ಗೊತ್ತಿದೆ, ಮುಖ ನೋಡಿದಾರಾ? ಅದು ನೋಡಿದವನು ಕರ್ತನು ಮಾತ್ರ. ಅದೇ ರೀತಿಯಲ್ಲಿ ಪ್ರಿಯರೇ, ಇವನು ಹೇಳ್ತಾ ಇದ್ರೆ, ಒಬ್ಬ ವ್ಯಕ್ತಿಯನ್ನು ರೂಪಿಸಬೇಕಾದ್ರೆ, ಒಬ್ಬ ವ್ಯಕ್ತಿಯನ್ನು ಪ್ರಿಪೇರ್ ಮಾಡಬೇಕಾದ್ರೆ, ತಾಯಿಗೆ ಡೆಲಿವರಿ ಪೇನ್ ಅನ್ನು ಅನುಭವಿಸ್ತಾಳೋ ಅದೇ ರೀತಿಯಲ್ಲಿ ಸೇವೆ ಮಾಡುವಂತ ಅನೇಕರಿಗೆ ಒಂದು ರೀತಿಯ ಪೇನ್, ನೋವು, ಸಂಕಟ ಅಥವಾ ಸುವಾರ್ತೆ ಸಾರುವಂತ ಗುಂಪಿಗೆ ಅಥವಾ ದೇವರು ನೇಮಿಸಿದಂತ ಪ್ರಜೆಗೆ, ದೇವರನ್ನು ಆರಿಸಿದಂತ ವ್ಯಕ್ತಿಗಳಿಗೆ ಆ ಪ್ರಾಬ್ಲಮ್ ಅನ್ನು ದೇವರು ಕೆಲವು ಅಲೋಡ್ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಒಂದು ವೇಳೆ ಸೇವೆ ಬರುವಾಗ ಅಲೌಡ್ ಮಾಡ್ಬೋದು, ಸೇವೆ ಬರುವ ಮೊದಲು ಕೂಡ ಒಂದು ಅಲೌಡ್ ಆಗುತ್ತೆ, ಸೇವೆಯ ಮಧ್ಯದಲ್ಲಿ ಅಲೌಡ್ ಆಗುತ್ತೆ, ನಂತರದಲ್ಲಿ ಆಗುತ್ತೆ. ಸಾವು ಮಾರಣ ಬದುಕಿನ ಎಲ್ಲಾ ಸಂದರ್ಭಗಳಲ್ಲಿ ಈ ಒಂದು ಹೋರಾಟಗಳು, ಸನ್ನಿವೇಶಗಳು ಅವರಿಗೆ ಇದ್ದೇ ಇರುತ್ತೆ. ಎಷ್ಟು ಸುಖವಾಗಿರ್ತಾರೋ, ಎಷ್ಟು ಆಶೀರ್ವಾದವಾಗಿರ್ತಾರೋ ಅಷ್ಟೇ ವಿಧವಾದ ಹೋರಾಟಗಳಿದೆ. ಸೈತಾನ ಹೇಳ್ತಾನೆ, ನಾನು ಎಷ್ಟೋ ಜನರನ್ನು ಅಲ್ಲಿ ಕಳಿಸಿ ಇಲ್ಲಿ ನಷ್ಟಪಡಿಸಬೇಕೆಂಬುದಾಗಿ ಮಾಡಿದೆ, ಆದ್ರೆ ನೀನೇನ್ ಮಾಡಿದೆ, ಅವರನ್ನೆಲ್ಲರನ್ನು ಬಿಡುಗಡೆಗೊಳಿಸಿ ದೇವರ ರಾಜ್ಯಕ್ಕೆ ಸೇರಿಸ್ತಾ ಇದ್ದೆ. ಸುಮ್ಮನೆ ಇರ್ತದ ದುರಾತ್ಮಗಳೆಲ್ಲ? ದೇವರ ಬಲ ಇದ್ದದಕ್ಕೆ ಬಚ್ಚವು, ದೇವರ ಕೃಪೆ ಇದ್ದದಕ್ಕೆ ಬಚ್ಚವು, ದೇವರ ಅಲ್ಲಿ ಒಂದು ಅಭಿಷೇಕ ಇದ್ದದಕ್ಕೆ ಬಚ್ಚವು. ಇಲ್ಲಾಂದ್ರೆ ಸುಮ್ಮನೆ ಇರ್ತದ? ಮನುಷ್ಯರು ಸುಮ್ಮನೆ ಇರೋದಿಲ್ಲ. ನಿಮ್ಮನ್ನು ಒಂದು ಕೈ ನೋಡ್ತೀವಿ, ನಿಮ್ಮನ್ನು ಬಿಡಲ್ಲ, ನಿಮ್ಮ ಕೈಕಾಲು ಮುರಿತೀವಿ ಅಂತ ಹೇಳ್ತಾರೆ, ಹೌದಲ್ವಾ? ದುರಾತ್ಮಗಳು ಸುಮ್ಮನೆ ಇರ್ತವ? ಫೈಟ್ ಮಾಡ್ತಾ ಇರ್ತಾರೆ ಜೀವನ ಪೂರ್ತಿ, ಜೀವನದ ವಿಷಯದಲ್ಲಿ, ಕೆಲಸದಲ್ಲಿ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಫೈಟ್ ಮಾಡ್ತದೆ. ಆದ್ರೆ ಅಭಿಷೇಕ ಮೇಲಿರುವ ನಿಮಿತ್ತವಾಗಿ, ದೇವರ ಕರಿವಿಕೆ ಮೇಲಿರುವ ನಿಮಿತ್ತವಾಗಿ, ಕೃಪೆ ನಿಮ್ಮ ಮೇಲಿರುವ ನಿಮಿತ್ತವಾಗಿ ಇವತ್ತು ನೀವು ಬಚ್ಚವಾಗಿದೆ. ಪಕ್ಕದವರಿಗೆ ಹೇಳ್ರಿ, ನೀವು ಬದುಕಿರುವುದು, ನೀವು ಉಸಿರಾಡ್ತಾ ಇರುವುದು, ನೀವು ದುಷ್ಟರ ಮಧ್ಯದಲ್ಲಿರುವುದು ದೇವರ ಕೃಪೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ದುಷ್ಟನ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದಿಲ್ಲ. ನೀನು ನೀತಿವಂತನಾಗಿರುವುದಕ್ಕಾಗಿ ದಂಡಾಧಿಕಾರ ಅವನದೇ ಇರಬಹುದು, ಆದ್ರೆ ಅವನ ಸ್ವಾಸ್ಥ್ಯದಲ್ಲಿ, ಅಲ್ಲಿ ನಿನ್ನ ಸ್ವಾಸ್ಥ್ಯದಲ್ಲಿ ಅವನ ಕ್ರಿಯೆಗಳು ಉಳಿಯುವುದಿಲ್ಲ. ಆಮೆನ್. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮ್ಮನ್ನು ಇವರು ಸುವಾರ್ತೆ ಹೋಗುವಾಗ ಯೋಚನೆ ಮಾಡಿದ್ರು, ಏನಾದ್ರೂ ದೂತರನ್ನೆಲ್ಲರೂ ಯೇಸುವಿಗೆ ಕಳಿಸಬಹುದು. ನಾವು ಸುವಾರ್ತೆ ತರುವಾಗ ದೇವರು ಹೇಳಿದ್ರು, ಯೇಸು ಹೇಳಿದ್ರು, ನಾನು ದೂತರನ್ನು ಕಳಿಸಲ್ಲ, ನಾನು ಕುರಿಗಳನ್ನು ತೋಳಗಳ ಮಧ್ಯದಲ್ಲಿ ಕುರಿಗಳಾಗಿ ನಿಮ್ಮನ್ನು ಕಳಿಸ್ತೇನೆ. ಹಲ್ಲೆಲೂಯಾ. ಇವರು ಯೋಚನೆ ಮಾಡಿದೇನಂದ್ರೆ, ನಾವು ಹೋಗುವಾಗ ನಮಗೆ ಏನು ತೊಂದರೆ ಆಗಲ್ಲ, ದೂತರೆಲ್ಲ ಬರ್ಬಹುದು, ಅವರೆಲ್ಲ ಕತ್ತೆಯಲ್ಲಿ ಇವರೆಲ್ಲ ಹೊಡೆದಾಕ್ಬಹುದು. ದೇವರಲ್ಲಿ ದೂತರು ಬರಲ್ಲ, ಬದಲಾಗಿ ನಿಮ್ಮನ್ನು ತೋಳಗಳ ಮಧ್ಯದಲ್ಲಿ ಕುರಿಗಳನ್ನೋ ಎಂಬಂದು ಕಳಿಸ್ತೀವಿ. ಆಮೇಲೆ ಇವತ್ತು ಅನೇಕ ತೋಳಗಳ ಮಧ್ಯದಲ್ಲಿ ಸಭೆ ಜೀವಿಸ್ತಾ ಇದೆ. ಹಲ್ಲೆಲೂಯಾ. ಅನೇಕ ತೋಳಗಳ ಮಧ್ಯದಲ್ಲಿ ಸುವಾರ್ತಿಗಳು ಜೀವಿಸ್ತಾ ಇದ್ದಾರೆ, ಅನೇಕ ತೋಳಗಳ ಮಧ್ಯದಲ್ಲಿ ವ್ಯಕ್ತಿಗಳು ಜೀವಿಸ್ತಾ ಇದ್ದಾರೆ. ಆದ್ರೆ ಒಂದು ಮಾತ್ರ ಸತ್ಯ, ಆ ತೋಳಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಕುರಿಗಳನ್ನಾಗಿಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾವು ನಷ್ಟಪಟ್ಟು ಹೋಗುವುದಿಲ್ಲ. ಯಾಕೆ? ದುಷ್ಟನ ದಂಡಾಧಿಕಾರಿ ಯಾರ ಮುಂದೆ ನಿಲ್ಲುವುದಿಲ್ಲ, ನೀತಿವಂತರ ಸ್ವಾಸ್ಥ್ಯದಲ್ಲಿ ಅದು ಉಳಿಯುವುದೇ ಇಲ್ಲ ಎಂಬುದಾಗಿ ಹೇಳಿದ್ರು. ಉಳಿತದ? ಎಲ್ಲಾರು ಉಳಿದಿದ್ಯಾ? ನಾವೇ ಭಯಪಡ್ಬೋದು ಹೊರತು ದೇವರು ಅದನ್ನು ಉಳಿಸುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಒಬ್ಬ ವ್ಯಕ್ತಿ ಒಬ್ಬರನ್ನು ಪ್ರಿಪೇರ್ ಮಾಡಬೇಕಾದ್ರೆ ಕಷ್ಟಗಳು ಇದೆ ಪ್ರಿಯರೇ. ಕಷ್ಟಗಳು ಇಲ್ಲದೆ ಯಾವ ಕಾರ್ಯಗಳು ಇರುವುದಿಲ್ಲ. 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಬರುವಾಗಲೇ ಅದನ್ನು ಹೇಳ್ತಾನೆ, ಹೀಗಿರುವುದರಿಂದ ಅನ್ಯ ಜನವಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ನಾನು. ಇವನ ಸೆರೆಗೆ ಹೋಗ್ಲಿಕ್ಕೆ ಕಾರಣ ಏನು? ಪೌಲ ಸೆರೆಗೆ ಹೋಗ್ಲಿಕ್ಕೆ ಕಾರಣ ಏನು? ಅನ್ಯ ಜನಗಳ ನಿಮಿತ್ತ. ಗಮನಿಸಿ, 1ನೇ ವಾಕ್ಯ ಓದಿ. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಸರಿ, ಈಗ ವ್ಯಕ್ತಿ, ಈ ಪೌಲ ಇರುವಂತ ವ್ಯಕ್ತಿ ಲೋಕದಲ್ಲಿ ಕೆಲವು ಸಂಘಟನೆಗಳು, ಕಾರ್ಯಗಳು ಆ ಟೈಮಲ್ಲಿ ಇಟ್ಟ ಅಂತ ತಿಳ್ಕೊಳ್ಳಿ, ಅದಕ್ಕೆಲ್ಲ ಚಪ್ಪಲೆ ಹೊರತು ಒಳ್ಳೇದಾಯ್ತು ಅಂತ ಹೇಳಿದ. ಅಲ್ಲಿ ಸುವಾರ್ತೆ ಸಾರುವಂತ ಗುಂಪಿಗೆ ಹೇಳಿದ, ಅವ್ರಿಗೆ ಒಡೀರಿ, ಬಡೀರಿ, ಕೊಲ್ಲಿರಿ ಅಂತ ಹೇಳ್ತಿದ್ದ. ಆಗ ಎಲ್ಲರೂ ಪೌಲನಿಗೆ ರಿವಾರ್ಡ್ ಬರ್ತದ ಲೋಕದ ಪ್ರಕಾರ, ಅಥವಾ ಅವನಿಗೆ ಹೊಡಿತಾರ? ಏನ್ ಮಾಡ್ತಾರೆ? ಅವ್ರಿಗೆ ಯಾರು ಹೊಡಿತಾರ? ಚಪ್ಪಳಿ ತರ್ತಾರೆ. ಸಭೆಯನ್ನು ದ್ವೇಷ ಮಾಡಿದ, ಸಭೆಗೆ ವಿರೋಧವಾಗಿ ನಿಂತ, ಸಭೆಗೆ ವಿರೋಧವಾಗಿ ಮಾತಾಡಿದ ಅಂತ ಖುಷಿ ಪಡ್ತಾನೆ, ಹೌದಲ್ವಾ? ಆದ್ರೆ ಅವನೇ ಹೇಳ್ತಾ ಇದ್ದಾನೆ, ಹೀಗಿರುವುದರಿಂದ ಅನ್ಯ ಜನವಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನಲ್ಲಿ ಸೆರೆಯವನಾದ ಪೌಲನು ನಾನು ನಿಮಗೋಸ್ಕರ ಪ್ರಾರ್ಥನೆ. ಎಲ್ಲಿದ್ದಾನಂತೆ ಅವನು ಪಾಪ? ಸೆರೆಮನೆ. ಯಾರ ನಿಮಿತ್ತವಾಗಿ? ಅನ್ಯ ಜನವಾಗಿರುವ ನಿಮ್ಮ ನಿಮಿತ್ತ. ಹಾಗಾದ್ರೆ ದೇವರ ಸೇವೆ ಮಾಡುವವರಿಗೆ ಸೆರೆಮನೆ ಯಾರ ನಿಮಿತ್ತವಾಗಿ? ಜನಗಳನ್ನು ರಕ್ಷಿಸುವುದರ ಮೂಲಕವಾಗಿ.
ಅವರು ದೇವರ ಕಡೆಗೆ ತಿರುಗುವುದರ ಮೂಲಕವಾಗಿ, ಅವರು ಸೇವೆ ಮಾಡುವುದರ ಮೂಲಕವಾಗಿ, ಅವರ ಮೂಲಕವಾಗಿ ಬಿಡುಗಡೆ ನೀಡುವುದರ ಮೂಲಕವಾಗಿ, ಅದ್ಭುತಗಳು ಮಾಡುವುದರ ಮೂಲಕವಾಗಿ, ಸೂಚಕ ಕಾರ್ಯಗಳು ಮಾಡುವುದರ ಮೂಲಕವಾಗಿ. ಏನಂತೆ? ಯೇಸು ಕ್ರಿಸ್ತನು ಗೆನೆಜರೇತ್ ದಡವನ್ನು ಅಲ್ಲಿ ದಾಟಿ ಒಂದು ಪಟ್ಟಣಕ್ಕೆ ಅವತ್ತು ಬರುವಾಗ ಅಲ್ಲಿ ಅನೇಕರು ಹಂದಿಯನ್ನು ಮೇಯಿಸ್ತಿದ್ರು. ಏನ್ ಮಾಡ್ತಿದ್ರು? ಹಂದಿ ಮೇಯಿಸ್ತಾ ಇದ್ರು. ಅಲ್ಲಿ ನಿಮಗೆ ಚೆನ್ನಾಗಿ ಆ ಘಟನೆ ಗೊತ್ತಿದೆ. ಸುಮಾರು ವರ್ಷದಿಂದ ಸಮಾಧಿಯ ಬಳಿಯಲ್ಲಿ ಕೂತು ತನ್ನನ್ನೇ ತಾನು ಜಜ್ಜಿ, ತನ್ನ ಮುಖವನ್ನು ಕಲ್ಲಿನಿಂದ ಜಜ್ಜಿದಂತ ಒಬ್ಬ ದುರಾತ್ಮ ಪೀಡಿತನು ಯೇಸುವನ್ನು ನೋಡಿ ಯೇಸುವನ್ನು ಗದರಿಸುವಾಗ ಆ ದುರಾತ್ಮ ಹೇಳ್ತದೆ, ನಮಗೆ ಏನ್ ಮಾಡ್ಲಿಕ್ಕೆ, ಹಂದಿಯ ಒಳಗೆ ಹೋಗ್ಲಿಕ್ಕೆ ನಮಗೆ ಅಪ್ಪಣೆ ಕೊಡಿ ಎಂಬುದಾಗಿ ಹೇಳುವಾಗ ಯೇಸು ಅಪ್ಪಣೆ ಕೊಟ್ಟ ನಂತರ ಆ ಹಂದಿಗಳೆಲ್ಲ ಹೋಗಿ ಎಲ್ಲಿಗೆ ಬೀಳ್ತದೆ? ಎಲ್ಲಿಗೆ ಬೀಳ್ತದೆ? ಸಮುದ್ರಕ್ಕೆ ಅಥವಾ ಒಳಗೆ. ಅಥವಾ ನೀವು ಕಾವೇರಿ ಒಳಗೆ ಬೀಳಿಲ್ಲ, ಬದಲಾಗಿ ಸಮುದ್ರಕ್ಕೆ ಬಿತ್ತು ಅಂತ ತಿಳ್ಕೊಳ್ಳಿ, ಅಥವಾ ಒಳಗೆ ಬಿತ್ತು ಅಂತ ತಿಳ್ಕೊಳ್ಳಿ. ಒಳಗೆ ಬಿದ್ದ ತಕ್ಷಣ ಹಂದಿಗಳೆಲ್ಲ ಏನಾಗ್ತದೆ? ಸತ್ತು ಹೋದು. ಈಗ ಹಂದಿ ಮೇಯಿಸುವವನು ಏನ್ ಹೇಳ್ತಾ ಇದ್ದಾನೆ? ಮಂತ್ರವಾದಿ, ಅವನು ಇವನು ಇಲ್ಲಿ ಬರಬೇಡ ಅಂತ ಹೇಳಿ ಯೇಸುವನ್ನು ಅಲ್ಲಿಂದಲೇ ಕಳಿಸ್ತಿದ್ದಾನೆ. ಯಾಕಂದ್ರೆ ದುರಾತ್ಮ ಅವನನ್ನು ಬಿಡುಗಡೆ ಆಯ್ತು ಎನ್ನುವಂತ ವಿಷಯ ಅವರಿಗೆ ಅಲ್ಲ, ಆದ್ರೆ ಅವರ ಹಂದಿಗಳು ನಷ್ಟಪಟ್ಟು ಹೋಯ್ತಲ್ಲ, ಅದು ಅವರಿಗೆ ವಿಷಯ. ನಿಮಗೆ ಅರ್ಥ ಆಯ್ತಾ? ಲೋಕದಲ್ಲಿ ಜನಗಳು ಅಲ್ಲಿಯ ದುರಾತ್ಮ ಪೀಡಿತರಾದ್ರು, ಸಭೆ ಅವರಿಗೆ ಸ್ವಸ್ಥತೆ ಕೊಟ್ಟು ಕುಡುಕರು ಸರಿಯಾದಂತ ಜನಗಳಿಗೆ ಟೆನ್ಷನ್ ಅಲ್ಲ. ಲೋಕದಲ್ಲಿರುವಂತ ಅಲ್ಲಿ ಲೋಕದಲ್ಲಿ ಕುಡುಕ ಒಬ್ಬ ಬದಲಾದನಲ್ಲ ಟೆನ್ಷನ್. ಕುಡುಕರ ಸಂಖ್ಯೆ ಕಡಿಮೆ ಆಯ್ತಲ್ವಾ, ಅನ್ಯಾಯ ಮಾಡುವ ಸಂಖ್ಯೆ ಕಡಿಮೆ ಆಯ್ತಲ್ಲ, ಒಳ್ಳೆಯವರಾದ್ರಲ್ಲ ಅಂತ ಟೆನ್ಷನ್. ಹೌದಲ್ವಾ? ಸಭೆ ಮಾಡಿದೇನು ಒಳ್ಳೆ ಕಾರ್ಯ, ಆದ್ರೆ ಇವರಿಗೆ ಅವನು ಬಿಡುಗಡೆ ಆದಂತ ಯೋಚನೆ ಮಾಡಬೇಕು. ಬಿಡುಗಡೆ ಆಯ್ತಲ್ಲ, ಇದು ಮರಿಬೇಕಿತ್ತು. ಯೇಸು ಒಬ್ಬ ಯಾರೋ ಒಬ್ಬ ಬಂದ, ಹಂದಿ ಇನ್ನೂ 100 ಅಲ್ಲ 200 ಅವನು ಕೊಡ್ತಾರೆ ಪ್ರಾರ್ಥನೆ ಮಾಡಿದ್ರೆ ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಇವರಿಗೆ ಟೆನ್ಷನ್ ಏನಂದ್ರೆ, ಇಷ್ಟು ದಿವಸ ಹಂದಿ ಸಾಕಿ ಅದರಲ್ಲಿ ದುಡ್ಡು ಮಾಡ್ತಿದ್ವಿ, ಈ ಹಂದಿ ಸತ್ತೋಯ್ತಲ್ಲ ಅಂತ ಟೆನ್ಷನ್. ಲೋಕದಲ್ಲಿ ಆಗಿದೆ. ಯಾರಾದ್ರೂ ಎಚ್ಚರಿಸಿದೆ ತಿದ್ದಿದ್ರೆ ಅಥವಾ ಬಿಡುಗಡೆ ಮಾಡಿದ್ರೆ ಆ ಸೈತಾನಿಗೆ ಏನ್ ಟೆನ್ಷನ್ ಅಂದ್ರೆ, ಅಯ್ಯೋ ಈ ವ್ಯಕ್ತಿ ಬಿಡುಗಡೆ ಆದ್ನಲ್ಲ, ಈ ವ್ಯಕ್ತಿ ಸಭೆಗೆ ಬರ್ತಾ ಇದ್ದಾನಲ್ಲ, ಈ ವ್ಯಕ್ತಿ ಸಭೆಯನ್ನು ಪ್ರೀತಿಸಲ್ಲ ಅಂತ ಟೆನ್ಷನ್ ಹೊರತು ಅಲ್ಲಿ ಬೇರೆ ಯಾವ ಟೆನ್ಷನ್ ದುರಾತ್ಮನಿಗಿಲ್ಲ, ದುಷ್ಟನಿಗಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಆತನ ರಾಜ್ಯವನ್ನು ಕೆಡವಬೇಕಾದ್ರೆ ನಾವು ಕೆಲವು ಪ್ರಾಬ್ಲಮ್, ಇಕ್ಕಟ್ಟು, ಸಮಸ್ಯೆ, ವೇದನೆಗಳಲ್ಲಿ ಸೇವೆ ಮಾಡುವವರು ದಾಟಿ ಹೋಗ್ಬೇಕಾಗ್ತದೆ. ಸೇವೆಗೆ ಕೈ ಜೋಡಿಸುವವರು ಕೂಡ ದಾಟಿ ಹೋಗ್ಬೇಕಾಗ್ತದೆ. ಹಲ್ಲೆಲೂಯಾ. ನಾನು ಹೇಳಿದ ಅರ್ಥ ಆಯ್ತಾ? ಆದ್ರೆ ಒಂದು ವಿಷಯ ಏನ್ ಗೊತ್ತಾ, ಪಾಪ ಹಂದಿಗೆ ಈ ವ್ಯಕ್ತಿ 6,000 ದುರಾತ್ಮ ಇತ್ತಂತೆ ದಂಡು. ಆದ್ರೆ ಅವನು ಒಂದು ದಿವಸ ಸುಸೈಡ್ ಮಾಡಲಿಲ್ಲ, ಸತ್ತೋಗ್ಲಿಲ್ಲ. ಪ್ರೈಸ್ ಗಾಡ್. ದೆವ್ವ ಇದ್ರು ಕೂಡ ಅವನು ಏನ್ ಮಾಡ್ಲಿಲ್ಲ, ಸತ್ತೋಗ್ಲಿಲ್ಲ. ಆದ್ರೆ ಗಮನಿಸಿ, ಹಂದಿ ಒಳಗೆ ಯಾವಾಗ ದೆವ್ವ ಹೋಯ್ತೋ ಅದು ಜೀವನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದು ಕೆರೆಗೆ ಬಿದ್ದು ಸತ್ತೋಯ್ತು. ಅಂದ್ರೆ ನಮ್ಮ ಜೀವಿತದಲ್ಲಿ ಲೋಕ ನೋಡಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ದೇವರ ಕಡೆಗೆ ತಿರುಗ್ತಾನೆ, ಅವನು ಹೊಸ ಕಾರ್ಯಕ್ಕೆ ಬರ್ತಾನೆ ಅಂತ ಹೇಳುವಾಗ ಅವನಿಗೆ ಯಾವತ್ತು ಒಳ್ಳೇದು ಹೇಳಿ ಕೊಡ್ತಾರ? ಅವನಿಗೆ ಒಳ್ಳೇದು ಹೇಳಿ ಕೊಡ್ತಾರ? ನೀವು ಹೋಗುವ ಸಭೆ ಒಳ್ಳೇದು, ನೀವು ಹೋಗುವ ಜನರು ಒಳ್ಳೇದು, ದೇವಸೇವಕರು ಒಳ್ಳೇದು, ಅದು ಒಳ್ಳೇದು ಹೇಳ್ತಾರ? ಅಲೋ, ಹೇಳ್ತಾ ಇದ್ದಾರ? ಬದಲಾಗಿ ಏನ್ ಹೇಳ್ತಾರೆ? ಮತಾಂತರ ಮಾಡ್ತಾರೆ, ಅದು ಮಾಡ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ಲೋಕಕ್ಕೆ ಟೆನ್ಷನ್ ಅಂದ್ರೆ ಅವರ ಪ್ರಾಬ್ಲಮ್, ಅವರಿಗೆ ಸಮಸ್ಯೆ ಆಗ್ತಾ ಇದೆ, ಅವರಿಗೆ ಯಾವುದೋ ರೀತಿಯಲ್ಲಿ ಉಪದ್ರ ಆಗ್ತಾ ಇದೆ. ಆದ್ರೆ ಸಭೆಗೆ ಉಪದ್ರವಾಗುವಂಥದ್ದು ಕ್ಷಣಿಕ, ಸ್ವಲ್ಪ ದಿವಸ. ಆದ್ರೆ ಪ್ರಾಬ್ಲಮ್ ನಾವಿರುವ ನಿಮಿತ್ತಕ್ಕೆ ಪ್ರಾಬ್ಲಮ್ ಆ ಪಟ್ಟಣಕ್ಕೆ. ಏನಕ್ಕಂದ್ರೆ ನಮ್ಮ ಒಳಗೆ ದೇವರ ಕೃಪೆ ಇದೆ, ನಮ್ಮ ಒಳಗೆ ದೇವರ ಸಮಾಧಾನ ಇದೆ, ನಾವು ಅವರಾಗಿ ಹೊರಟೇ ಇಲ್ಲ, ನಾವು ಬದಲಾಗಿದ್ದೇವೆ ಎನ್ನುವ ಕಾರಣಕ್ಕಾಗಿ ಇವತ್ತು ಲೋಕವು ನಮ್ಮನ್ನು ದ್ವೇಷ ಮಾಡ್ತದೆ. ಬೈಬಲ್ ಹೇಳ್ತದೆ, ಲೋಕವು ನಿಮ್ಮನ್ನು ದ್ವೇಷ ಮಾಡಿದ್ರೆ ನೀವು ಅಷ್ಟೊಂದು ಅಲ್ಲ ಬೇಸರ ಮಾಡ್ಕೊಳ್ಬೇಡಿ, ಅದು ಮೊದಲು ನನ್ನನ್ನು ದ್ವೇಷ ಮಾಡಿದೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ದೇವರ ಸೇವೆಯ ನಿಮಿತ್ತವಾಗಿ, ದೇವರ ಕಾರ್ಯಗಳ ನಿಮಿತ್ತವಾಗಿ ಇವತ್ತು ಅನೇಕರಿಗೆ ತೊಂದರೆ ಇದೆ, ಸಮಸ್ಯೆ ಇದೆ. ಆದ್ರೆ ಬೈಬಲ್ ಹೇಳ್ತದೆ, ನೀವು ಲೋಕವನ್ನು ಜಯಿಸಿದ್ದೀರಿ. ಆಮೇಲೆ ದೇವರಿಗೆ ಸ್ತೋತ್ರ. ಮುಗಿಸ್ತಾ ಇದ್ದೀನಿ. ಮುಂದಿನ ವಾಕ್ಯ 13ನೇ ವಾಕ್ಯ ನಂತರ, ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಅಷ್ಟೇ. ಹಲ್ಲೆಲೂಯಾ. ಈ ಕಷ್ಟಗಳು ಪಕ್ಕದವರಿಗೆ ನಿಮಗೆ ಬಂದಂತ ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ, ಸೇವೆಯ ನಿಮಿತ್ತವಾಗಿ, ಸುವಾರ್ತೆಯ ನಿಮಿತ್ತವಾಗಿ, ರಕ್ಷಣೆ ಹೊಂದಿದ ನಿಮಿತ್ತವಾಗಿ ಬಂದಂತ ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡಿದೆ. ಏನು ಮಾಡಿದಂತೆ? ಏನು ಮಾಡಿದಂತೆ? ಯಾವಾಗ? ಆಗಲ ಬೇರೆ ಕೊನೆಗೆ. ಬೈಬಲ್ ಹೇಳ್ತದೆ, ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಹಾಗಾದ್ರೆ ಪ್ರೀತಿಯ ದೇವ ಜನರೇ, ಸಭೆ, ನಮಗೆ ಬರುವಂತ ತೊಂದರೆಗಳು, ಕಷ್ಟಗಳು ಎಲ್ಲವೂ ಕೂಡ
ದುರಾತ್ಮನಿಂದಲೇ ಬರುವಂತಲ್ಲ. ಕೆಲವು ಕಷ್ಟಗಳು ದೇವರು ಅಲೌಡ್ ಮಾಡ್ತಾರೆ. ಅಲ್ಲೆಲ್ಲ ದೇವರು ಯಾಕೆ ಅಲೌ ಮಾಡ್ತಾರೆ ಎಂಬುದಾಗಿ ಹೇಳುವುದಾದ್ರೆ, ನಾವು ಪ್ರಿಪೇರ್ ಆಗ್ಲಿಕ್ಕೆ, ನಮಗೆ ಇರುವಂತ ಯೋಜನೆ ದೊಡ್ಡದಿದೆ, ನಮಗಿರುವಂತ ಕಾರ್ಯಗಳು ದೊಡ್ಡದಾಗಿರ್ಬೋದು, ನಮಗಿರುವಂತ ಅಲ್ಲಿ ಕಾರ್ಯ ಸನ್ನಿವೇಶಗಳು ದೊಡ್ಡದಾಗಿರ್ಬೋದು. ಅದು ಒಂದು ವೇಳೆ ಹಣದ ಪಾಠನ್ನು ಸಹಿತ ಮುಟ್ಟಬಹುದು, ಅಥವಾ ಕುಟುಂಬದ ಪಾಠನ್ನು ಮುಟ್ಟಬಹುದು, ಅಥವಾ ವ್ಯಕ್ತಿಗಳ ಪಾಠನ್ನು ಮುಟ್ಟಬಹುದು, ಅಥವಾ ಸಭೆಯ ಪಾಠನ್ನು ಮುಟ್ಟಬಹುದು, ಅಥವಾ ನಮ್ಮ ತಂದೆಯ ತಾಯಿಯ ಪಾಠನ್ನು ಮುಟ್ಟಬಹುದು, ಅಥವಾ ನಮ್ಮ ಲ್ಯಾಂಡ್ಗಳ ಕುರಿತು ಪಾಠ ಮುಟ್ಟಬಹುದು, ಕೆಲಸದ ಸ್ಥಳ ಮುಟ್ಟಬಹುದು. ಯಾವುದೋ ಒಂದು ಪಾಠನ್ನು ಅಲ್ಲಿ ಮುಟ್ಟಿ ಅವನು ನಷ್ಟಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲೇಲೂಯ. ನಮಗೆ ಯಾವುದು ಬೇಕೆಂಬುದಾಗಿ ನಾವು ಸೆಲೆಕ್ಟ್ ಮಾಡಿಕೊಳ್ಳುವುದಲ್ಲ, ಅಲ್ಲಿ ಶತ್ರು ಕೆಲವು ಕಾರ್ಯಗಳನ್ನು, ಕೆಲವು ಭಾಗವನ್ನು ಆತನು ಸೆಲೆಕ್ಟ್ ಮಾಡಿ ಅದನ್ನು ಅಲ್ಲಿ ದುರ್ಬಲಪಡಿಸಿ, ವೇದನೆ ಪಡಿಸಿ, ನಷ್ಟಪಡಿಸಲಿಕ್ಕೆ ಅವನು ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಒಂದು ಪ್ರಿಯರೇ, ಕೊನೆಯ ವಾಕ್ಯ ಇರ್ತದೆ, ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಕೊನೆಯದಾಗಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ನಮಗೆ ಸಂಕಟ ಬರುತ್ತದೋ, ನಮಗೆ ಸಂಕಟ ಬರುತ್ತದೋ, ಅದರಿಂದ ನಿಮಗೆ ಧೈರ್ಯವು ರಕ್ಷಣೆಯು ಉಂಟಾಗುತ್ತದೆ. ಗಮನಿಸಿ, ನಿಮಗೆ ಸಂಕಟ ಬರುತ್ತದೋ. ಪಕ್ಕದವರಿಗೆ ಹೇಳಿ, ನಿಮಗೆ ಸಂಕಟ ಬರುತ್ತದೋ. ಅದರಿಂದ ಏನು ನಿಮ್ಮ ವಾಕ್ಯ ಏನಿರ್ತದೆ? ನಿಮಗೆ ಧೈರ್ಯವು ರಕ್ಷಣೆಯು ಉಂಟಾಗುತ್ತದೆ. ದೇವರು ಹೇಳ್ಬೇಕಾಗಿತ್ತು, ನಿಮಗೆ ಸಂಕಟ ಬರ್ತದೆ, ಅದರಿಂದ ನಷ್ಟವು, ಮನೆಯೆಲ್ಲ ಬಿದ್ದೋಗ್ತದೆ ಅಂತ ಹೇಳಿದ್ರ. ಮತ್ತೆ ಧೈರ್ಯವು ರಕ್ಷಣೆಯು ಉಂಟಾಗುತ್ತದೆ. ಹಾಗಾದ್ರೆ ನಮ್ಮ ರಕ್ಷಣೆ ಹೆಚ್ಚಾಗಬೇಕಾದ್ರೆ, ನಮಗೆ ಧೈರ್ಯ ಜಾಸ್ತಿ ಆಗ್ಬೇಕಾದ್ರೆ, ಮೊದಲೇ ನಾವು ಕೆಲವು ಸಂಕಟ ಬರುವಾಗ, ಅಯ್ಯೋ ಇವರನ್ನು ನೋಡಿ ನಾವು ಭಯ ಪಡ್ಬೇಕಲ್ಲ, ಈ ದುಷ್ಟರನ್ನು ನೋಡಿ ಭಯ ಪಡ್ಬೇಕಲ್ಲ, ಅಯ್ಯೋ ದೆವ್ವ ಬಂತು, ಅವ್ರ ಮೇಲೆ ದೆವ್ವ ಇದೆ, ಇಲ್ಲಿ ದೆವ್ವ ಇದೆ, ಅದು ಇದೆ ಅಂತ ನಾವು ನಡುಗ್ತಿದ್ವಿ. ಯಾವಾಗ ನಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಯ್ತು, ಇನ್ನೊಬ್ಬರು ಪ್ರಾಬ್ಲಮ್ಗಳು ಕೊಡುವುದು, ಸಮಸ್ಯೆಗಳು ಜಾಸ್ತಿ ಆಯ್ತು, ಈಗ ನಮ್ಮ ಒಳಗೆ ಅಲ್ಲಿ ದೆವ್ವ ಅದು ಇದು ದುರಾತ್ಮದ ಭಯ ಇಲ್ಲ, ಬದಲಾಗಿ ಏನ್ ಜಾಸ್ತಿ ಆಗಿದೆ? ಧೈರ್ಯ ಜಾಸ್ತಿ ಆಗಿದೆ. ಪಕ್ಕದವರಿಗೆ ಅಲ್ಲಿ ಧೈರ್ಯ ಜಾಸ್ತಿ ಆಗಿದೆ. ಧೈರ್ಯ ನಮ್ಮನ್ನು ಏನ್ ಮಾಡ್ತದೆ? ಧೈರ್ಯ ನಮಗೆ ಏನ್ ಮಾಡ್ತದೆ? ಬಲಪಡಿಸ್ತದೆ. ಅಲ್ಲಿ ಧೈರ್ಯ ನಮಗೆ ಏನ್ ಮಾಡ್ತದೆ? ಪಕ್ಕದವರಿಗೆ ಧೈರ್ಯ ನಮ್ಮನ್ನು ಬಲಪಡಿಸ್ತದೆ. ಹಾಗಾದ್ರೆ ಯಾವಾಗ ನಾವು ಭಯ ಉಳ್ಳವರಾಗಿರ್ತೇವೆ, ಯಾರು ಬರ್ತಾನೆ? ಸೈತಾನ ಬರ್ತಾನೆ. ಆ ಸೈತಾನ ಬರ್ಲಿಕ್ಕೆ ನಾವು ಏನ್ ಮಾಡ್ಬೋದು? ಅವಕಾಶ ಕೊಡ್ಬೋದು. ಏನಕ್ಕೆ? ನಮ್ಮ ಒಳಗೆ ಕ್ರಿಸ್ತನು ಇಟ್ಟಿರುವಂತ ಧೈರ್ಯ, ನಮ್ಮ ಒಳಗೆ ದೇವರ ಪ್ರೀತಿ, ಆ ಧೈರ್ಯ ನಮ್ಮ ಒಳಗೆ ಇರ್ಬೇಕು. ಬೈಬಲ್ ಹೇಳ್ತದೆ, ನಮಗೆ ಕೊಡುವಂತ ಧೈರ್ಯ ಅದು ಕ್ರಿಸ್ತನದ್ದು. ಅಲ್ಲೆಲ್ಲ ಒಬ್ಬ ವ್ಯಕ್ತಿ ತಾನು ಸರಿ ಇದ್ದೇನೆ, ತಾನು ಒಳ್ಳೆ ರೀತಿಯಲ್ಲಿ ಜೀವಿಸ್ತಿದ್ದೇನೆ ಎಂಬುದಾಗಿ ತೋರಿಸಿದೆ ಏನಂದ್ರೆ ದೇವರು ಕೊಟ್ಟಿರುವಂತ ಧೈರ್ಯದಿಂದ. ಅಲ್ಲೆಲ್ಲ ಹಾಗೆ ಅದಕ್ಕೆ ಬೈಬಲ್ ಹೇಳಿದ್ರೆ, ನೀವು ಧೈರ್ಯ ಗೆಡಬೇಡ್ರಿ, ಧೈರ್ಯವನ್ನು ಕಳ್ಕೊಳ್ಬೇಡ್ರಿ ಎಂಬುದಾಗಿ ದೇವರು ಹಾಕಿರ್ತದೆ ಅಲ್ವಮ್ಮ. ಧೈರ್ಯವನ್ನು ಏನ್ ಮಾಡ್ಬಾರ್ದಂತೆ? ನಾವು ಕಳ್ಕೊಳ್ಬಾರ್ದಂತೆ. ನಮಗಿರುವಂತ ಧೈರ್ಯಕ್ಕೆ ಏನಂತೆ? ಮಹಾ ಪ್ರತಿಫಲ ಉಂಟಂತೆ. ನಮ್ಮ ಧೈರ್ಯಕ್ಕೆ ಏನಿದೆ ಅಂತೆ? ತಿಮೋತಿ ಪತ್ರಿಕೆ ಹೇಳಿದ್ರೆ, ನಿಮ್ಮ ಧೈರ್ಯಕ್ಕೆ ಮಹಾ ಪ್ರತಿಫಲ ಉಂಟು, ನೀವು ಧೈರ್ಯವನ್ನು ಬಿಟ್ಟು ಬಿಡಬೇಡ್ರಿ. ಧೈರ್ಯಕ್ಕೆ ಏನಿದೆ? ಮಹಾ ಪ್ರತಿಫಲ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ಗಾಡ್. ಹಾಗಾದ್ರೆ ಧೈರ್ಯವುಳ್ಳವರಾಗಿರ್ಬೇಕು ನಾವು. ಏನಾಗಿರ್ಬೇಕಂತೆ? ಧೈರ್ಯವುಳ್ಳ. ಆ ಧೈರ್ಯ ನಮ್ಮನ್ನು ಏನ್ ಮಾಡ್ತದೆ? ಅಲ್ಲಿಯ ಮಹಾ ಪ್ರತಿಫಲವನ್ನು ಉಂಟು ಮಾಡುವಂತದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೆ ಈಗ ಬೈಬಲ್ ಹೇಳ್ತದೆ ನೋಡ್ರಿ, ಇನ್ನೊಂದ್ಸರಿ ನೀವು ಓದಿ ಅದನ್ನು ವಾಕ್ಯವನ್ನು. ನಮಗೆ ಸಂಕಟ ಬರುತ್ತದೋ, ಅದರಿಂದ ನಿಮಗೆ ಧೈರ್ಯವು ರಕ್ಷಣೆಯು ಉಂಟಾಗುತ್ತದೆ. ನೋಡಿ, ಸೆರೆಮನೆಗೆ ಹೋದಂತ ಪೌಲ, ಪೇತ್ರ, ಸೀಲರು, ಇವರು ಯಾರೇ ಆಗ್ಲಿ, ಅವರೆಲ್ಲರೂ ನಷ್ಟಪಟ್ಟು ಹೋದ್ರ ಅಥವಾ ಇನ್ನು ಮಹತ್ಕಾರ್ಯಗಳನ್ನು, ಸೂಚಕಗಳನ್ನು ಮಾಡಿ ದೇವರಿಗೆ ಸಾಕ್ಷಿಯಾದ್ರು. ಇನ್ನು ಮಹತ್ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡಿ ಸಾಕ್ಷಿ. ಯೇಸು ಕ್ರಿಸ್ತನು ಶಿಲುಬೆಗೆ ಏರಿಸಲ್ಪಟ್ಟ. ಈ ಶಿಲುಬೆಗೆ ಏರಿಸಲ್ಪಟ್ಟ ನಿಮಿತ್ತವಾಗಿ ಸೈತಾನನ ಅಧಿಕಾರ ಜಾಸ್ತಿ ಆಯ್ತಾ, ಅಥವಾ ಸೈತಾನನನ್ನು ಯೇಸು ಜಜ್ಜಿದನು? ಯಾರೆಲ್ಲ ಶ್ರಮೆ ಪಡ್ತಾರೋ, ಯಾರೆಲ್ಲ ಕರ್ತನೆ ಹೋರಾಟಗಳಲ್ಲಿ ಹೋಗ್ತಾರೋ, ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೋ, ನಿಂದೆಗಳನ್ನು ಅನುಭವಿಸ್ತಾರೋ, ಅವರ ಒಳಗೆ ಯಾವ ಸಮಸ್ಯೆಗಳಾಗುವುದಿಲ್ಲ. ಬದಲಾಗಿ ಅವರು ದೇವರು ಇನ್ನೂ ದೃಢಪಡಿಸಿ, ಧೈರ್ಯಪಡಿಸಿ, ಬಲಪಡಿಸಿ, ಕೃಪೆಗೆ ದೇವರು ನಡೆಸುವವನಾಗಿರ್ತಾರೆ. ಆಮೇಲೆ ಎಷ್ಟು ಜನ ಅದನ್ನು ನಂಬ್ತೀರಾ? ಹಾಗಾದ್ರೆ ನಾವು ಧೈರ್ಯ ಏನ್ ಮಾಡಬಾರ್ದು? ಗೆಡಬಾರ್ದು. ಆ ಧೈರ್ಯಕ್ಕೆ ಒಂದು ದಿವಸ ಏನಿದೆ? ಮಹಾ ಪ್ರತಿಫಲ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ, ಕಷ್ಟಗಳು ನಮಗೆ ಏನಂತ ಉಂಟು ಮಾಡ್ತದೆ ಅಂತ ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ಘನವನ್ನು ಉಂಟು ಮಾಡ್ತದೆ. ಅಲ್ಲಿ ಕಷ್ಟಗಳು ಏನುಂಟು ಮಾಡ್ತದೆ? ನೀವು ನಿಮ್ಮ ಜೀವಿತದಲ್ಲಿ ಬರೆಯಿರಿ, ಹೃದಯದ ಅಲೆಗೆಯಲ್ಲಿ, ದೇವರೇ ಇವತ್ತು ನನ್ನ ಕಷ್ಟಗಳು ನನಗೆ ಪ್ರಾಬ್ಲಮ್ ಅನ್ನು ಉಂಟು ಮಾಡುತ್ತಿಲ್ಲ, ಕಷ್ಟ ಘನಗಳನ್ನು ಉಂಟು ಮಾಡ್ತದೆ. ಲೋಕ ಹೇಳ್ತದೆ, ಭವಿಷ್ಯ ಹೇಳ್ತದೆ, ಅದರಲ್ಲಿ ರಾಶಿಗಳು ಹೇಳ್ತದೆ, ನಿನಗೆ ಕಷ್ಟಗಳು ಬರುವುದು ನಿನ್ನ ನಷ್ಟಪಡಿಸ್ತದೆ ಅಂತ. ದೇವರ ವಾಕ್ಯ ಹೇಳ್ತದೆ, ನಿನಗೆ ಬರುವಂತ ಕಷ್ಟಗಳು ನಿನಗೆ ಘನವನ್ನು ಉಂಟು ಮಾಡ್ತದೆ. ಆಮೇನ್. ನಿನ್ನ ಜೀವಿತದಲ್ಲಿ ಬರುವಂತ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ಸನ್ನಿವೇಶಗಳು ಎಲ್ಲವೂ ಕೂಡ ನಿನಗೆ ಘನವನ್ನು ಉಂಟು ಮಾಡ್ತದೆ. ಎಷ್ಟು ಜನ ನಂಬ್ತೀರಾ? ನನಗೆ ಬರುವಂತ ಎಲ್ಲಾ ಕಷ್ಟಗಳು,
ನಿಂದೆಗಳು, ಸಮಸ್ಯೆಗಳು, ಪ್ರಾಬ್ಲಮ್ಗಳು, ಫೈನಾನ್ಸ್ ಎಲ್ಲ ವಿಷಯದಲ್ಲಿ ಅದು ನಮಗೆ ಘನವನ್ನು ಉಂಟು ಮಾಡ್ತದೆ ಎಂಬುದಾಗಿ ನೀನು ಯಾವಾಗ ನಂಬ್ತೀಯೋ ಅದೇ ರೀತಿ ಕಾರ್ಯಗಳನ್ನು ದೇವರು ಮಾಡ್ತಾರೆ. ಹಾಗಾದ್ರೆ ನಿಮಗೊಂದು ನಿರೀಕ್ಷೆ ಇರಬೇಕು, ನಿಮಗೊಂದು ಧೈರ್ಯ ಇರಬೇಕು, ನಿಮಗೊಂದು ಒಂದು ವಾಗ್ದಾನ ಇದೆ. ಆ ಒಂದು ಧೈರ್ಯವನ್ನು ನಾವೇನ್ ಮಾಡಬಾರ್ದು, ಬಿಟ್ಟು ಬಿಡಬಾರ್ದು. ನಮ್ಮನ್ನು ದೇವರು ಉನ್ನತಿ ಪಡಿಸ್ತಾನೆ ಎಂಬುವಂತಹ ಒಂದು ವಿಶ್ವಾಸದೊಂದಿಗೆ ನಾವು ಮುಂದೆ ಹೋಗುವವರಾಗಿರ್ಬೇಕು. ಆ ವಿಶ್ವಾಸ ನಮ್ಮನ್ನು ಏನ್ ಮಾಡ್ತದೆ, ಕೊನೆ ತನಕ ನಮ್ಮನ್ನು ನಡೆಸ್ತದೆ, ನಮ್ಮನ್ನು ಕಾಯ್ತದೆ, ನಮ್ಮನ್ನು ಬಲಪಡಿಸ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರನ್ನು ಘನಪಡಿಸಲಿ, ಬಲಪಡಿಸಲಿ, ದೃಢಪಡಿಸಲಿ. ಈ ಸಮಯದಲ್ಲಿ ನಾವೆಲ್ಲರೂ ಹಾಗೆ ಕುಳಿತಿರುವಂತಹ ಸ್ಥಳದಲ್ಲಿ ಕೈಗಳನ್ನು ಎತ್ತುತ್ತ ದೇವರಿಗೆ ಹೇಳುವ, ಇವತ್ತು ನಾನು ಏನು ವಾಕ್ಯವನ್ನು ಕೇಳಿದ್ದೇನೆ ಸ್ವಲ್ಪ ಹೊತ್ತು, ಆ ವಾಕ್ಯದ ಮೂಲಕವಾಗಿ, ಆ ನಂಬಿಕೆಯ ಮೂಲಕವಾಗಿ, ಆ ನಿರೀಕ್ಷೆಗಳ ಮೂಲಕವಾಗಿ, ಆ ಒಂದು ಉದ್ದೇಶದ ಮೂಲಕವಾಗಿ ನಾವು 3 ಪಾಠ ಕೇಳಿದ್ದೇವೆ. ಅದರ ಮೂಲಕವಾಗಿ ನಮಗೆ ಧೈರ್ಯ ಇದೆ, ನಮಗೆ ಶಕ್ತಿ ಇದೆ, ನಮಗೆ ಘನ ಇದೆ, ನಮಗೆ ನಿನ್ನ ಕೃಪೆ ಇದೆ. ಅದನ್ನು ನಾವು ನಂಬುವವರಾಗಿದ್ದೇವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವ. ಕರ್ತನೆ, ಈ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಈ ವಾಕ್ಯದಲ್ಲಿರುವ ಜೀವ ನಮ್ಮ ಮೇಲೆಲ್ಲರೂ ಪ್ರಕಟವಾಗಲಿ. ಕ್ರಿಸ್ತನಲ್ಲಿರುವ ಜೀವ ಸಭೆಯ ಒಳಗೆ ಪ್ರಕಟವಾಗುತ್ತದೆ. ಸಭೆಯು ಅಲ್ಲಿ ಅನೇಕ ಸ್ಥಳಗಳಿಗೆ, ರಾಜ್ಯಗಳಿಗೆ, ರಾಷ್ಟ್ರಗಳಿಗೆ ಅದು ಆಶೀರ್ವಾದವಾಗಿರುವ ಹಾಗೆ ನಾವು ನಂಬುವವರಾಗಿದ್ದೇವೆ. ಈ ಪಟ್ಟಣಕ್ಕೆ ಸಭೆ ಆಶೀರ್ವಾದವಾಗಿದೆ. ಈ ಕೊಡಗಿನಲ್ಲಿರುವಂತಹ ಎಲ್ಲಾ ಸಭೆಗಳು ಪಟ್ಟಣಗಳಿಗೆ ಆಶೀರ್ವಾದವಾಗಿದ್ದೇವೆ ಎಂಬುದಾಗಿ ನಾವು ನಂಬುವವರಾಗಿದ್ದೇವೆ, ಅರಿಕೆ ಮಾಡುವವರಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸಿದ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ತಂದೆ, ಆಮೆನ್.